ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಹಿಂದಿನ ಕ್ಲಾಸ್ನಲ್ಲಿ ನಾವು ಈ ಕದಂಬರ ರಾಜಕೀಯ ಜೀವನ ಅಂದ್ರೆ ಅರಸರ ಪ್ರತಿಯೊಬ್ಬರ ಆಡಳಿತ ವ್ಯವಸ್ಥೆ, ಆಡಳಿತ ಹೇಗ್ ಮಾಡಿದ್ರು, ಯಾರ ಗಂಟೆ ಯಾರು ಬಂದಿದ್ರು ಅನ್ನೋದಾಗ ನಾವು ಡಿಟೇಲ್ ಆಗಿ ನೋಡಿದೀವಿ. ಇವತ್ತಿನ ಕ್ಲಾಸ್ನಲ್ಲಿ ಕದಂಬರ ಆಡಳಿತ ಅಂತೇಳಿ ನಾವು ನೋಡ್ತೀವಿ. ಕದಂಬರ ಆಡಳಿತ ಕದಂಬರ ಆಡಳಿತ ಅಂತೇಳಿ ನೋಡಿದಾಗ ಅರಸ ಏನಾಗಿದ್ದ ಅಂದ್ರೆ ಆಡಳಿತದ ಕೇಂದ್ರ ಬಿಂದುವಾಗಿದ್ದ. ಅರಸ ಆಡಳಿತದ ಕೇಂದ್ರ ಬಿಂದುವಾಗಿದ್ರಿ. ಅರಸ ಆಡಳಿತದ ಕೇಂದ್ರ ಬಿಂದುವಾಗಿದ್ದ ಮತ್ತು ನ್ಯಾಯಾಂಗದ ಪರಮಾಧಿಕಾರವನ್ನು ಹೊಂದಿದ್ದ. ನ್ಯಾಯಾಂಗದ ಪರಮಾಧಿಕಾರ ಅಂದ್ರೆ ನ್ಯಾಯ ದಾನ ಮಾಡ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಆತನಾಗಿದ್ದ. ಪರಮಾಧಿಕಾರವನ್ನು ಹೊಂದಿದ್ದ. ನ್ಯಾಯಾಂಗದ ಪರಮಾಧಿಕಾರ ಹೊಂದಿದ್ದ. ಜೊತೆಗೆ ಈತ ನ್ಯಾಯ ತೀರ್ಮಾನವನ್ನು ಮಾಡ್ತಕ್ಕಂಥ, ನ್ಯಾಯವನ್ನ ಅಥವಾ ನ್ಯಾಯದ ತೀರ್ಪನ್ನು ಕೊಡ್ತಕ್ಕಂಥ ನಿರ್ಣಾಯಕನಾಗಿದ್ದ. ಹೀಗೆ ಅರಸ ಏನಾಗಿದ್ದ ಅಂದ್ರೆ ಆಡಳಿತ ಕೇಂದ್ರ ಬಿಂದುನ ಅವನೇ ಆಗಿದ್ದ. ನ್ಯಾಯಾಂಗದ ಪರಮಾಧಿಕಾರವನ್ನು ಹೊಂದಿದ್ದ. ತನ್ನ ಸಾಮ್ರಾಜ್ಯದಲ್ಲಿ ಈ ನ್ಯಾಯ ತೀರ್ಮಾನವನ್ನು ಮಾಡ್ತಕ್ಕಂಥ ಒಂದ್ಸಲ ಸುಪ್ರೀಂ ಕೋರ್ಟ್ ಇದ್ದಂಗೆ. ಯಾಕಂದ್ರೆ ಆತನ ಅಂತಿಮ ತೀರ್ಪಣೆ ಏನಾಗ್ತಿತ್ತು ಅಂದ್ರೆ ಎಲ್ಲರೂ ಒಪ್ಕೊಳ್ಳೋ ಹಾಗೆ ಆಡಳಿತವನ್ನು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಕದಂಬ ಸಾಮ್ರಾಜ್ಯದ ಅರಸರೆಲ್ಲ ಮಾಡ್ತಾ ಇದ್ರು. ಹಾಗಾಗಿನೇ ಈ ಅರಸ ಏನ್ ಮಾಡ್ತಾ ಇದ್ರ ತನ್ನ ಆಡಳಿತದಲ್ಲಿ ಸಲಹೆಗಳನ್ನು ಪಡೆದುಕೊಳ್ತಾ ಇದ್ದ. ಯಾರಿಂದ ಸಲಹೆಯನ್ನು ಪಡಿತಾ ಇದ್ದ? ತನ್ನ ಸಾಮ್ರಾಜ್ಯದಲ್ಲಿರುವಂತ ಹಿರಿಯರಿಂದ. ಏನ್ ಮಾಡ್ತಾ ಇದ್ದ ಅಂದ್ರೆ ಸಲಹೆಗಳನ್ನು ಪಡೆದುಕೊಳ್ಳುತ್ತಾ ಇದ್ದ. ಅದಕ್ಕೆ ಆ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳುವುದಕ್ಕೆ ಏನಂತ ಕರಿತಾ ಇದ್ರು ಅಂದ್ರೆ ವೃದ್ಧೋಪದೇಶ ಗ್ರಾಹಿ ಅಂತೇಳಿ ಕರಿತಾ ಇದ್ರು. ಯಾರಿಂದ ಅಂದ್ರೆ ಹಿರಿಯರಿಂದ ತನ್ನ ಆಡಳಿತದಲ್ಲಿ ಏನ್ ಮಾಡ್ತಾ ಇದ್ದ ಅಂದ್ರೆ ಈತ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ತಕ್ಕಂಥ ವ್ಯಕ್ತಿ ಆಗಿದ್ದ. ಸಲಹೆ ಸೂಚನೆ ಕೊಡೋರು ಯಾರಾಗಿದ್ರ? ಹಿರಿಯ ಜೀವಿಗಳು. ಅವರಿಗೆಲ್ಲ ಏನಂತ ಕರಿತಾ ಇದ್ರ? ವೃದ್ಧೋಪದೇಶ ಅಂತೇಳಿ ಕರಿತಾ ಇದ್ರು. ಈ ವೃದ್ಧೋಪದೇಶ ಅಂತಂದ್ರೆ ಹಿರಿಯರಿಂದ ಸಲಹೆಯನ್ನು ಪಡೆದುಕೊಳ್ತಕ್ಕಂಥದಕ್ಕೆ ವೃದ್ಧೋಪದೇಶ ಗ್ರಾಹಿ ಅಂತೇಳಿ ಕರಿತಕ್ಕಂಥ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಆಡಳಿತದ ಅನುಕೂಲಗೋಸ್ಕರ ಇವರು ರಾಜ್ಯವನ್ನ ಏನ್ ಮಾಡಿದ್ರು ಅಂದ್ರೆ ರಾಜ್ಯವನ್ನ ಪ್ರಾಂತಗಳಾಗಿ ವಿಂಗಡಣೆ ಮಾಡಿದ್ರು. ಆ ಪ್ರಾಂತಗಳನ್ನ ಪ್ರಾಂತಾಧಿಕಾರಿ ಏನ್ ಮಾಡ್ತಾ ಇದ್ದ ಅಂದ್ರೆ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ. ಪ್ರಾಂತಾಧಿಕಾರಿ ನೋಡ್ತಾ ಇದ್ದ ಆಡಳಿತ ಹಿತದೃಷ್ಟಿಯಿಂದ. ಯಾಕಂದ್ರೆ ಪ್ರತಿಯೊಂದು ಸಾಮ್ರಾಜ್ಯಗಳು ಕೂಡ ಏನ್ ಮಾಡ್ತಿದ್ವು ಅಂದ್ರ ಆಡಳಿತದ ಅನುಕೂಲಗೋಸ್ಕರ ರಾಜ್ಯವನ್ನ ವಿಂಗಡಣೆ ಮಾಡ್ತಿದ್ರು. ಆಯಾ ಪ್ರದೇಶಗಳಿಗೆ ಅನುಗುಣ ಪ್ರಾಂತಾಧಿಕಾರಿಗಳನ್ನ ನೇಮಕ ಮಾಡ್ತಿದ್ರು ಅವರ ಆಡಳಿತದ ಹಿತದೃಷ್ಟಿಯಿಂದ. ಯಾಕಂದ್ರೆ ಅರಸ ಒಬ್ಬನೇ ಏನ್ ಮಾಡ್ತಾ ಇದ್ದಂದ್ರೆ ಆಡಳಿತವನ್ನು ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಪ್ರಧಾನ ಮಂತ್ರಿಗಳದಾರ ಅಂದ್ರೆ ಅವ್ರೊಬ್ಬರೇ ದೇಶದ ಆಡಳಿತ ನೋಡಕ್ಕಾಗಲ್ಲ. ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಹೇಗಿದಾನೋ ಹಾಗೆ ರಾಜ್ಯ ಪ್ರಾಂತಗಳಿಗೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರಾಂತಾಧಿಕಾರಿಗಳನ್ನ ನೇಮಕ ಮಾಡ್ತಿದ್ರು, ಅವ್ರ ಆಡಳಿತವನ್ನು ನೋಡ್ತಿದ್ರು. ಆದ್ರೆ ಯಾರ ಸಲಹೆ ಇರ್ತಿತ್ತು ಅಂದ್ರೆ, ಯಾರ ಮೇಲೆ ವಿಚಾರಣೆ ಇರ್ತಿತ್ತು ಅಂದ್ರ ಆ ರಾಜ್ಯನ ಮೇಲೆ ವಿಚಾರಣೆ ಇರ್ತಿತ್ತು ಪ್ರತಿಯೊಂದು ಪ್ರಾಂತಗಳ ಮೇಲೆ. ಮತ್ತು ಪ್ರಾಂತಗಳನ್ನ ಏನಾಗಿ ಡಿವೈಡ್ ಮಾಡ್ತಿದ್ರು ಅಂದ್ರೆ ಮಾಡಿದ್ರು ಅಂದ್ರ ವಿಷಯಪತಿ ಅಥವಾ ವಿಷಯ ಅಂತ ಮಾಡ್ತಿದ್ರು. ಈ ವಿಷಯನ ಆಡಳಿತ ಮಾಡತಕ್ಕಂಥ ವ್ಯಕ್ತಿ ಯಾರಂದ್ರೆ ವಿಷಯಪತಿ ಅಂತ ಕರಿತಿದ್ರು. ಅವನನ್ನ ವಿಷಯಪತಿ ಅಂತ ಕರಿತಿದ್ರು. ಈ ವಿಷಯಗಳನ್ನ ಏನಂತ ಡಿವೈಡ್ ಮಾಡಿದ್ರು ಅಂದ್ರೆ ನಾಡುಗಳಾಗಿ ಡಿವೈಡ್ ಮಾಡಿದ್ರು. ನಾಡುಗಳನ್ನ ಯಾರು ಆಡ್ತಿದ್ರು? ನಾಡು ಗಾವುಂಡ ಅಂತಕ್ಕಂಥ ವ್ಯಕ್ತಿ ಆಡಳಿತವನ್ನು ಮಾಡ್ತಿದ್ದ. ಈ ನಾಡುಗಳನ್ನ ಏನ್ ಮಾಡ್ತಿದ್ರು ಅಂದ್ರೆ ಗ್ರಾಮವಾಗಿ ವಿಂಗಡಣೆ ಮಾಡಿದ್ರು. ಆ ಗ್ರಾಮವನ್ನ ಗಾವುಂಡ ಅಂತಕ್ಕಂಥ ವ್ಯಕ್ತಿ ಆಡಳಿತವನ್ನು ಮಾಡ್ತಿದ್ದ. ಈ ರೀತಿಯಾಗಿ ಇವರ ಒಂದು ಸಾಮ್ರಾಜ್ಯವನ್ನ ವಿಭಾಗವನ್ನು ಮಾಡ್ತಾ ಆಡಳಿತ ವ್ಯವಸ್ಥೆಯನ್ನ ನಾವು ನೋಡ್ತೀವಿ. ಈ ಒಂದು ಕದಂಬರ ಆಡಳಿತ ವ್ಯವಸ್ಥೆಯು ರಾಜ್ಯವನ್ನು ಪ್ರಾಂತಗಳಾಗಿ ವಿಂಗಡಣೆ ಮಾಡಿದ್ರು. ಪ್ರಾಂತಗಳನ್ನ ವಿಷಯ ಅಂತೇಳಿ ಮಾಡಿದ್ರು, ವಿಷಯಗಳನ್ನ ನಾಡಂತ ಮಾಡಿದ್ರು, ನಾಡುಗಳನ್ನ ಗ್ರಾಮ ಅಂತೇಳಿ ಅವರ ಸಾಮ್ರಾಜ್ಯದ ವಿಂಗಡಣೆಯನ್ನು ಮಾಡಿ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾನೆ. ಪ್ರಾಂತಗಳಿಗೆ ಪ್ರಾಂತಾಧಿಕಾರಿ, ವಿಷಯಗಳಿಗೆ ವಿಷಯಪತಿ, ನಾಡಕ್ಕೆ ನಾಡುಗಾವುಂಡ ಅಂತ ಕರೆದ್ರೆ ಗ್ರಾಮದ ಆಡಳಿತ ನೋಡ್ಕೊಳ್ಳೋರು ಯಾರಾಗಿದ್ರು ಅಂದ್ರೆ ಈ ಗಾವುಂಡ ಅಂತಕ್ಕಂಥ ವ್ಯಕ್ತಿ ಈ ಗ್ರಾಮದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ. ಅಷ್ಟೇ ಅಲ್ಲದೆ ಇವರ ಆಡಳಿತದಲ್ಲಿ ಮಂತ್ರಿಮಂಡಲ ವ್ಯವಸ್ಥೆ ಏನಿರ್ತಿತ್ತು? ಮಂತ್ರಿಮಂಡಲ ವ್ಯವಸ್ಥೆ ಅಂದ್ರೆ ಸಾಮ್ರಾಜ್ಯದಲ್ಲಿ ಅರಸನಿಗೆ ಸಹಾಯಕರಾಗಿರ್ತಕ್ಕಂಥವರು
ಅರಸನಿಗೆ ಸಹಾಯವನ್ನು ಮಾಡತಕ್ಕಂಥ ಮಂತ್ರಿಮಂಡಲ ವ್ಯವಸ್ಥೆ ಇರ್ತಿತ್ತು. ಇವರ ಸಾಮ್ರಾಜ್ಯದಲ್ಲಿರುವಂತ ಮಂತ್ರಿಮಂಡಲ ವ್ಯವಸ್ಥೆ ಏನಾಗಿತ್ತು ಅಂತಂದ್ರೆ, ಮಂತ್ರಿಮಂಡಲ ವ್ಯವಸ್ಥೆ ಅಂತ ನೋಡ್ತೀವಿ ನಾವು. ಮಂತ್ರಿಮಂಡಲ ವ್ಯವಸ್ಥೆ ಅಂತೇಳಿ ನಾವು ನೋಡ್ತೀವಿ. ಅದ್ರೊಳಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಬರ್ತಾನೆ ಮೊದಲ ವ್ಯಕ್ತಿ ಯಾರಂದ್ರ ರಾಜ್ಯದ ಮುಖ್ಯ ಅಧಿಕಾರಿ ಅಂತೇಳಿ ಬರ್ತಾರೆ. ಮುಖ್ಯ ಅಧಿಕಾರಿ, ರಾಜ್ಯದ ಮುಖ್ಯ ಅಧಿಕಾರಿ ಏನಾಗಿದ್ದ ಅಂದ್ರೆ ಪ್ರಧಾನಮಂತ್ರಿ ಆಗಿದ್ದ ಇವ. ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯ ಅಧಿಕಾರಿ ಯಾರಾಗಿದ್ರು ಅಂದ್ರ ಪ್ರಧಾನಮಂತ್ರಿ ಆಗಿದ್ದ. ಮತ್ತು ಮನೆ ವೆರ್ಗಡೆ ಅನ್ನತಕ್ಕಂಥ ಒಬ್ಬ ಅಧಿಕಾರಿ ಇದ್ದ. ಮನೆ ವೆರ್ಗಡೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಈತ ಮನೆ ವೆರ್ಗಡೆ ಅನ್ನತಕ್ಕಂಥ ವ್ಯಕ್ತಿ ಯಾವ ಆಡಳಿತವನ್ನು ಮಾಡ್ತಾ ಇದ್ದ ಅಂದ್ರ ಅರಮನೆಯ ವ್ಯವಹಾರದ ಮಂತ್ರಿ ಆಗಿದ್ದ ಇವ. ಅರಮನೆಯ ವ್ಯವಹಾರದ ಮಂತ್ರಿ ಆಗಿದ್ದ. ನೋಡ್ರಿ, ರಾಜ್ಯದ ಮುಖ್ಯ ಅಧಿಕಾರಿಯನ್ನ ಪ್ರಧಾನಮಂತ್ರಿ ಅಂತ ಕರೆದ್ರೆ, ಮನೆಯ ವೆರ್ಗಡೆಯ ಅಂತಕ್ಕಂಥ ಅಧಿಕಾರಿ ಅಂತ ಕರೆದ್ರು ಅರಮನೆಯ ವ್ಯವಹಾರದ ಮಂತ್ರಿ ಅಂತೇಳಿ ನಾವು ನೋಡ್ತೀವಿ. ಹಾಗೇನೆ ಇನ್ನೊಬ್ಬ ಬರ್ತಾನೆ, ಯಾರು ಅಂದ್ರ ಕ್ರಮುಖಪಾಲ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ಕ್ರಮುಖಪಾಲ ಅಂತಕ್ಕಂಥ ವ್ಯಕ್ತಿಯ ಅಧಿಕಾರ ಏನಾಗಿತ್ತು ಅಂತಾರ ಲೆಕ್ಕಪತ್ರಾಧಿಕಾರಿ ಅಂತ ಕರಿತೀರಿ ಇವನನ್ನ. ಲೆಕ್ಕಪತ್ರಾಧಿಕಾರಿ ಅಂತ ಯಾರನ್ನ ಕರೀತಾರ? ಕ್ರಮುಖಪಾಲನನ್ನ ಲೆಕ್ಕಪತ್ರಗಳ ಅಧಿಕಾರಿ ಅಂತೇಳಿ ನೋಡಿದ್ರೆ. ಇನ್ನ ಈತನ ತಂತ್ರಪಾಲ ಅಂತೇಳಿ ಒಬ್ಬ ಬರ್ತಾನೆ. ಇನ್ನೊಬ್ಬ ಅಧಿಕಾರಿ ಯಾರು ಅಂದ್ರೆ ಮಂತ್ರಿ ತಂತ್ರಪಾಲ ಅಂತ ಬರ್ತಾನೆ. ಈ ತಂತ್ರಪಾಲನನ್ನ ಯಾವ ಅಧಿಕಾರಿ ಅಂತೇಳಿ ಕರಿತಾ ಇದ್ರು ಅಂದ್ರ ವಿದೇಶ ಮಂತ್ರಿ ಅಥವಾ ವಿದೇಶಾಂಗ ಮಂತ್ರಿ ಅಂತ ಕರಿತಿದ್ರು. ವಿದೇಶಾಂಗ ಮಂತ್ರಿ. ಇನ್ನೊಬ್ಬ ಬರ್ತಾನೆ, ಯಾರು ಅಂದ್ರ ಶ್ರೀಕರಣ ಅಂತೇಳಿ ಒಬ್ಬ ಅಧಿಕಾರಿ ಬರ್ತಾನೆ. ಈ ಶ್ರೀಕರಣ ಅಂತಕ್ಕಂಥ ಅಧಿಕಾರಿ ಏನಾಗಿದ್ದ ಅಂತಂದ್ರ ಕಂದಾಯ ಮಂತ್ರಿ. ಕಂದಾಯ ಮಂತ್ರಿ ಆಗಿದ್ದ. ಶ್ರೀಕರಣ ಅಂತಕ್ಕಂಥ ವ್ಯಕ್ತಿ ಕಂದಾಯ ಮಂತ್ರಿ ಆಗಿದ್ದ. ಮತ್ತು ಹಿರಿಯ ಭಂಡಾರಿ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಇಲ್ಲಿ ಬರೀತಿ ನೋಡ್ರಿ, ಹಿರಿಯ ಭಂಡಾರಿ ಅನ್ನತಕ್ಕಂಥ ವ್ಯಕ್ತಿ. ಈ ಹಿರಿಯ ಭಂಡಾರಿ ಏನಾಗಿದ್ದ ಅಂದ್ರ ಖಜಾಂಚಿ ಅಧಿಕಾರಿ ಆಗಿದ್ದ. ಖಜಾಂಚಿ ಮಂತ್ರಿ ಆಗಿದ್ದ. ಖಜಾಂಚಿ ಮಂತ್ರಿ ಯಾರಾಗಿದ್ರೆ ಹಿರಿಯ ಭಂಡಾರಿ ಅನ್ನತಕ್ಕಂಥ ಒಬ್ಬ ಹಿರಿಯ ಜೀವಿನ ಏನ್ ಮಾಡ್ತಿದ್ರು ಅಂದ್ರ ಖಜಾಂಚಿ ವ್ಯಕ್ತಿ ಮಂತ್ರಿಯನ್ನಾಗಿ ನೇಮಕ ಮಾಡ್ತಿದ್ರು. ಮತ್ತೆ ಇನ್ನೊಬ್ಬ ಬರ್ತಾನೆ, ಯಾರು ಅಂದ್ರ ಅತಿ ಪ್ರಮುಖ ಸಭಾ ಕಾರ್ಯ ಸಚಿವ ಅಂತೇಳಿ. ಸಭಾ ಕಾರ್ಯ ಸಚಿವ ಅಂತೇಳಿ ಬರ್ತಾನೆ. ಈ ಸಭಾ ಕಾರ್ಯ ಸಚಿವನ ಯಾವ ಹುದ್ದೆಯನ್ನು ಅಲಂಕರಿಸಿದ ಅಂದ್ರೆ ಈತ ಈ ಮಂತ್ರಿ ಮಂಡಲದ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಅಥವಾ ಪ್ರಧಾನ ಕಾರ್ಯದರ್ಶಿ. ಮಂತ್ರಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ರು ಅಂದ್ರೆ ಕಾರ್ಯದರ್ಶಿ ಯಾರಾಗಿದ್ರು ಅಂದ್ರೆ ಈ ಸಭಾ ಕಾರ್ಯ ಸಚಿವನೇ ಏನಾಗಿದ್ದ ಅಂದ್ರೆ ಮಂತ್ರಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ನಿಭಾಯಿಸ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಅವರ ಕಾಲದಲ್ಲಿ ಇರ್ತಕ್ಕಂಥ ಈ ಮಂತ್ರಿ ಮಂಡಲ ವ್ಯವಸ್ಥೆ ಅಂತೇಳಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಈ ಮಂತ್ರಿ ಮಂಡಲ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಒಬ್ಬೊಬ್ಬ ಅಧಿಕಾರಿ ಇರ್ತಿದ್ರಿ. ಈ ಮಂತ್ರಿ ಮಂಡಲ ವ್ಯವಸ್ಥೆಯನ್ನ ನೋಡಿದಾಗ ಇವ್ರ ಅಧಿಕಾರಿಗಳು ಏನ್ ಮಾಡಿದ್ರು ಅಂದ್ರ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬೊಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಿದ್ರು. ಜಿಲ್ಲೆಯ ಅಧಿಕಾರವನ್ನು ನೋಡಿಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಿದ್ದ. ಜಿಲ್ಲೆಯ ಅಧಿಕಾರವನ್ನು ನೋಡುವಂತ ವ್ಯಕ್ತಿ ಅಂದ್ರೆ ಇವರ ಕಾಲದಲ್ಲಿ ಜಿಲ್ಲೆಯ ಅಧಿಕಾರವನ್ನ ನೋಡಿಕೊಳ್ಳುವಂತ ಅಧಿಕಾರಿಗೆ ಏನಂತ ಕರಿತಿದ್ರು ಅಂದ್ರ ಮನೆಯ ಅಂತೇಳಿ ಕರಿತಾ ಇದ್ರು. ಈತ ಏನ್ ಮಾಡ್ತಾ ಇದ್ದ ಅಂದ್ರೆ ಜಿಲ್ಲೆಯ ಆಡಳಿತವನ್ನು ನೋಡ್ಕೊಳ್ತಾ ಇದ್ದ. ಜಿಲ್ಲೆಯ ಆಡಳಿತವನ್ನು ನೋಡಿಕೊಳ್ಳುವಂತ ಒಬ್ಬ ಅಧಿಕಾರಿಗೆ ಏನಂತ ಕರಿತಿದ್ರು ಅಂದ್ರೆ ಮಣ್ಣೆಯ ಅಂತೇಳಿ ಕರಿತಿದ್ರು. ಮಣ್ಣೆಯ ಅಂದ್ರೆ ಜಿಲ್ಲೆ ಅಧಿಕಾರವನ್ನು ನೋಡ್ತಕ್ಕಂಥವು. ಇನ್ನೊಬ್ಬ ರಹಸ್ಯ ಅಧಿಕೃತ ಅಧಿಕಾರಿ ಅಂತೇಳಿ ಬರ್ತಾನೆ. ರಹಸ್ಯ ಅಧಿಕೃತ ಅಧಿಕಾರಿ ಅಂತೇಳಿ ಇನ್ನೊಬ್ಬ ಬರ್ತಾನೆ. ಇವರೆಲ್ಲ ಪ್ರದೇಶದ ಆಡಳಿತ ಮಾಡ್ತಕ್ಕಂಥ ರಹಸ್ಯ ಅಧಿಕೃತ ಅಂತಕ್ಕಂಥ ವ್ಯಕ್ತಿ.
ರಹಸ್ಯ ಅಧಿಕೃತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಆತನ ರಹಸ್ಯ ಅಧಿಕಾರಿ ಅಂತ ಕೂಡ ಕರಿತೀವಿ. ಈ ರಹಸ್ಯ ಅಧಿಕೃತ ಅಂತಕ್ಕಂಥ ವ್ಯಕ್ತಿಯ ಆಡಳಿತ ವ್ಯವಸ್ಥೆ ಏನಾಗಿತ್ತು ಅಂದ್ರೆ, ಅಧಿಕಾರಿ ಏನಾಗಿದ್ದ ಅಂದ್ರೆ ಈತ ರಾಜನ ಆಪ್ತ ಕಾರ್ಯದರ್ಶಿ ಆಗಿದ್ದ. ರಹಸ್ಯ ಅಧಿಕೃತ ಅಧಿಕಾರಿಯ ಕೆಲಸ ಏನಾದ್ರೆ ರಾಜನ ಆಪ್ತ ಕಾರ್ಯದರ್ಶಿ ಆಗಿದ್ದ. ಆಪ್ತ ಕಾರ್ಯದರ್ಶಿ, ರಾಜ್ಯನ ಆಪ್ತ ಕಾರ್ಯದರ್ಶಿ ಯಾರಾಗಿದ್ರು ಅಂತಂದ್ರೆ ಗೊತ್ತಿರಲಿ, ನಿಮ್ ಕ್ವಶನ್ ಬಹಳ ಸರಿಯಾಗ್ಯದ. ರಹಸ್ಯ ಅಧಿಕೃತ ಅಂತಕ್ಕಂಥ ವ್ಯಕ್ತಿ, ಆ ರಹಸ್ಯ ಅಧಿಕೃತ ಅಂತಕ್ಕಂಥ ವ್ಯಕ್ತಿ ರಾಜನ ಆಪ್ತ ಕಾರ್ಯದರ್ಶಿ ಆಗಿದೆ. ಇವರು ಆಡಳಿತದಲ್ಲಿ ಎಲ್ಲರೂ ರಾಜನಿಗೆ ಸಹಾಯವನ್ನು ಮಾಡ್ತಕ್ಕಂಥವ್ರೆ. ಅಷ್ಟೇ ಅಲ್ಲ, ಈ ಅರಸರ ಕಾಲಾವಧಿಯಲ್ಲಿ, ಈ ಕದಂಬರ ಅರಸರ ಕಾಲಾವಧಿಯಲ್ಲಿ ಎಷ್ಟು ಪ್ರಾಂತಗಳಿದ್ದು ಅಂದ್ರೆ 4 ಪ್ರಾಂತಗಳಿದ್ದು ಅಂತ್ರಿ. 4 ಪ್ರಾಂತಗಳು ಕದಂಬರ ಕಾಲದಲ್ಲಿ 4 ಪ್ರಾಂತಗಳಿದ್ದು ಅಂತೆ. ಆ 4 ಪ್ರಾಂತಗಳಲ್ಲಿ ಒಂದು ಯಾವುದು ಅಂದ್ರೆ, ಇವೆಲ್ಲ 4 ಪ್ರಾಂತಗಳು ಯಾವ ಅಂದ್ರೆ, ಒಂದು ಬನವಾಸಿ, ಬನವಾಸಿ ಅಂತಕ್ಕಂಥದ್ದು ಒಂದು ಪ್ರಾಂತ ಇತ್ತು. ಎರಡನೇದು ಯಾವ್ದು ಅಂದ್ರೆ ಹಲಸಿ ಅಂತಕ್ಕಂಥ ಪ್ರಾಂತ ಇತ್ತು. ನೋಡ್ರಿ, ಬನವಾಸಿ, ಹಲಸಿ ಅಂತಕ್ಕಂಥ ಪ್ರಾಂತ. ಇನ್ನ ಯಾವ್ಯಾವ ಪ್ರಾಂತಗಳು ಬರ್ತಾವ ಅಂದ್ರೆ, ಇನ್ನೊಂದು ಬರ್ತದ್ರಿ ಯಾವ್ದೊಂದು ಶ್ರೀ ಪರ್ವತ, ಶ್ರೀ ಪರ್ವತ ಅಂತಕ್ಕಂಥ ಒಂದು ಪ್ರಾಂತ ರೀ. ಇನ್ನೊಂದು ಯಾವ್ದಾರ ಉಚ್ಚಂಗಿ ಅಂತಕ್ಕಂಥ ಒಂದು ಪ್ರಾಂತ, ಉಚ್ಚಂಗಿ. ಇವು 4 ಪ್ರಾಂತಗಳು ಯಾರ ಆಡಳಿತದಲ್ಲಿದ್ದು ಅಂದ್ರೆ, ಈ ಕದಂಬರು 4 ಪ್ರಾಂತಗಳನ್ನಾಗಿ ಮಾಡಿದ್ರು. ಒಂದು ಬನವಾಸಿ, ಒಂದು ಹಲಸಿ, ಇನ್ನೊಂದು ಶ್ರೀ ಪರ್ವತ, ಇನ್ನೊಂದು ಯಾವ್ದು ಉಚ್ಚಂಗಿ. ನೋಡ್ರಿ, ನಿಮಗೆ ಜಿಲ್ಲೆಯ ಅಧಿಕಾರವನ್ನು ನೋಡ್ಕೊಳ್ಳುವಂತ ಅಧಿಕಾರಿಗೆ ಮಣ್ಣಯ್ಯ ಅಂತ ಕರೆದ್ರೆ, ರಾಜನ ಆಪ್ತ ಕಾರ್ಯದರ್ಶಿಯನ್ನು ಏನಂತ ಕರಿತಾರ, ರಹಸ್ಯ ಅಧಿಕೃತ ಅಂತ ಕರಿತಾ ಇದ್ರು. ಇವರ ಆಡಳಿತದ ಹಿತದೃಷ್ಟಿಯಿಂದ ಎಷ್ಟು ಪ್ರಾಂತಗಳಾಗಿ ಮಾಡಿದ್ರು ಅಂದ್ರೆ 4 ಪ್ರಾಂತಗಳು. ಅದ್ರಲ್ಲಿ ಒಂದ್ ಯಾವ್ದಂದ್ರೆ ಬನವಾಸಿ, ಎರಡನೇದು ಹಲಸಿ, ಮೂರನೇದು ಯಾವ್ದಂದ್ರೆ ಶ್ರೀ ಪರ್ವತ, ಇನ್ನೊಂದು ಯಾವ್ದಾರ ಉಚ್ಚಂಗಿ. ಇವು 4 ಯಾರ ಪ್ರಾಂತಗಳಾಗಿದ್ದು ಅಂತಂದ್ರೆ ಈ ಕದಂಬರ ಪ್ರಾಂತಗಳು ಅಂತೇಳಿ ನಾವು ನೋಡ್ತೀವಿ. ಕದಂಬರ ಆಡಳಿತದಲ್ಲಿ ಈ 4 ಪ್ರಾಂತಗಳಿದ್ದು. ಮತ್ತು ಈ ಕದಂಬರ ಆಡಳಿತದಲ್ಲಿ ಇವರ ಸೈನ್ಯ ಯಾವ ಬಲ ಹೊಂದಿತ್ತು ಅಂದ್ರೆ ಚದುರಂಗ ಬಲ ಹೊಂದಿತ್ತು. ಚದುರಂಗ ಬಲ, ಇವರ ಸೈನ್ಯ ಯಾವ ರೀತಿ ಇತ್ತಂದ್ರೆ ಚದುರಂಗ ಬಲವನ್ನು ಹೊಂದಿತ್ತು ಅಂತ ಹೇಳ್ತಾರೆ. ಇವರ ಸೈನ್ಯ ಚದುರಂಗ ಬಲ ಹೊಂದಿರ್ತು. ಚದುರಂಗ ಬಲ ಅಂದ್ರೆ 4 ದಳಗಳು ಬರ್ತಾವ. ಒಂದು ಕಾಲ್ದಳ, ಎರಡನೇದು ಯಾವುದು ಅಶ್ವದಳ, ಇನ್ನ ಮೂರನೇದು ಯಾವುದು ಅಂತಂದ್ರೆ ಅಶ್ವದಳ, ಮೂರನೇದು ಯಾವುದು ಅಂದ್ರೆ ರಥದಳ, 4 ಗಜದಳ. ಇವು 4 ದಳಗಳನ್ನ ಯಾವ್ದು ಒಳಗೊಂಡಿತ್ತು ಅಂದ್ರೆ, ಸೈನ್ಯವನ್ನ ಯಾವ್ದು ಹೊಂದಿತ್ತು ಅಂದ್ರೆ ಈ ಕದಂಬರ ಸೈನ್ಯ. ಅದಕ್ಕೆ ಏನಂತ ಕರೀತಾರೆ ಅಂದ್ರ ಚದುರಂಗ ಬಲ ಅಂತೇಳಿ ಕರೀತಾರೆ. ಚದುರಂಗದ ಬಲದ ಆಡಳಿತ ಅಂದ್ರೆ ಸೈನ್ಯ ವ್ಯವಸ್ಥೆಯನ್ನು ಯಾರು ಹೊಂದಿದ್ರು ಅಂದ್ರೆ ಈ ಕದಂಬರು ಹೊಂದಿದ್ರು ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಈ ಕದಂಬರ ಸೈನ್ಯವು ಯಾವ ತಂತ್ರವನ್ನು ಬಳಸ್ತಿತ್ತು ಅಂದ್ರೆ ಗೆರಿಲ್ಲಾ ತಂತ್ರ, ಗೆರಿಲ್ಲಾ ಮತ್ತು ಕೂಟ ಯುದ್ಧ ತಂತ್ರವನ್ನ ಯಾರು ಬಳಸ್ತಿದ್ರು ಅಂದ್ರೆ ಈ ಕದಂಬರ ಸೈನ್ಯ ಬಳಸ್ತಾ ಇತ್ತು. ನಿಮ್ಗೆ ಗೊತ್ತಿರಲಿ, ಮಯೂರ ವರ್ಮ ಮೊದಲಿಗೆ ಶ್ರೀಶೈಲದ ಗುಡ್ಡುಗಾಡು ಜನ, ರಂಪ ಬುಡಕಟ್ಟು ಜನಾದವ್ರಿಗೆ ಕಲಿಸಿದ ಯುದ್ಧನ ಕಲೆ ಯಾವುದು ಅಂದ್ರೆ ಕೂಟ ಯುದ್ಧ. ಹಾಗಾಗಿನೇ ಇವರ ಒಂದು ಬಳಸಿರ್ತಕ್ಕಂಥ ಒಂದು ಗೆರಿಲ್ಲಾ ತಂತ್ರ, ಇನ್ನೊಂದು ಯಾವ್ದ್ರ ಕೂಟ ತಂತ್ರ. ಅದರೊಳಗೆ ಅತ್ಯಂತ ನೈಪುಣ್ಯತೆ, ಚಾಣಾಕ್ಷತೆ ಹೊಂದಿರತಕ್ಕಂಥ ಸೈನ್ಯವನ್ನು ಯಾರು ಹೊಂದಿದ್ರು ಅಂದ್ರೆ ಈ ಕದಂಬರು ಹೊಂದಿದ್ರು ಅಂತೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಕದಂಬರ ಸೈನ್ಯವನ್ನು ನೋಡ್ತಾ ಹೋದಾಗ ಈ ಕದಂಬರ ಆಡಳಿತವನ್ನು ಪರಿಗಣಿಸಿದೀವಿ ನಾವು. ಅವರಲ್ಲಿ 4 ಪ್ರಾಂತಗಳಿದ್ದು, ರಾಜನ ಮಂತ್ರಿ ಮಂಡಲ ವ್ಯವಸ್ಥೆ ಹೇಗಿತ್ತು ಅನ್ನೋದು ನೋಡಿದೀವಿ. ಆದ್ರೆ ಇವರ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಇವರ ಸಾಮಾಜಿಕ ಮತ್ತು ಇವರ ಧಾರ್ಮಿಕತೆ ಹೇಗನ್ನ ಅಳವಡಿಸಿಕೊಂಡಿದ್ರು ಅಂದ್ರೆ ತಮ್ಮ ಸಾಮ್ರಾಜ್ಯದಲ್ಲಿ ಇವರ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಮತ್ತು ಇವರ ಧಾರ್ಮಿಕ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ನೋಡಿದಾಗ, ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಅಂತೇಳಿ ನಾವು ನೋಡ್ತೀವಿ. ಇವರು ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ, ಇವರು ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಕೂಡ ಹೊಂದಿದ್ರು. ಇವರ ಸಮಾಜದಲ್ಲಿನೂ ಕೂಡ ವರ್ಣ ವ್ಯವಸ್ಥೆ ಇತ್ತು. ಶಾತವಾಹನರ ಕಾಲದಲ್ಲಿನೂ ವರ್ಣ ವ್ಯವಸ್ಥೆ ಇತ್ತು, ಇವರ ಕಾಲದಲ್ಲಿನೂ ವರ್ಣ ವ್ಯವಸ್ಥೆ ಇತ್ತು. ವರ್ಣ ವ್ಯವಸ್ಥೆ ಅನ್ನತಕ್ಕಂಥದ್ದು ಗಾಢವಾಗಿತ್ತು. ವರ್ಣ ವ್ಯವಸ್ಥೆಯನ್ನು ನಾವು ಮೊದಲೇ ಹಿಡಿದು ನೋಡ್ತಾನೆ ಬಂದಿದ್ದೀವಿ. ಜೊತೆಗೆ ಇವರ ಆಡಳಿತದಲ್ಲಿ ಬ್ರಾಹ್ಮಣರಿಗೆ ಉನ್ನತ ಸ್ಥಾನಗಳಿದ್ದು ಮತ್ತು ಶೂದ್ರರಿಗೆ ಏನ್ ಮಾಡಿದ್ರು ಅಂದ್ರ ಕೊನೆಯ ಸ್ಥಾನ ಕೊಟ್ಟಿದ್ರು, ಕೆಳ ಸ್ಥಾನವನ್ನು ನೀಡಿದ್ರು. ಮತ್ತು ಸ್ತ್ರೀಯರಿಗೆ ಏನ್ ಮಾಡಿದ್ರು ಅಂದ್ರೆ ಉನ್ನತ ಸ್ಥಾನಗಳನ್ನು ಕೊಟ್ಟಿದ್ರು.
ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟಿದ್ರು. ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟಿದ್ರು. ಇವರು ಸಮಾಜದಲ್ಲಿ ಏನಂದ್ರೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ಅವಿಭಕ್ತ ಕುಟುಂಬ ವ್ಯವಸ್ಥೆ, ಇದರ ತಂದೆ ಇದರ ಮುಖ್ಯಸ್ಥನಾಗಿದ್ದ. ಅಂದ್ರೆ ಪಿತೃ ಪ್ರಧಾನವಾದಂತ ಕುಟುಂಬ ವ್ಯವಸ್ಥೆಯನ್ನ ನಾವ್ ಎಲ್ಲಿ ನೋಡ್ತೀವಿ ಅಂದ್ರ ಈ ಕದಂಬರ ಜೀವನದಲ್ಲಿ, ಅಂದ್ರ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ನೋಡ್ತೀವಿ. ಸಮಾಜದಲ್ಲಿ ಅವ್ರದ್ದು ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು. ತಂದೆ ಅದರ ಮುಖ್ಯಸ್ಥನಾಗಿರ್ತಿದ್ದ. ತಂದೆನೇ ಅದರ ಮುಖ್ಯಸ್ಥನಾಗಿರ್ತಿದ್ದ. ಮತ್ತು ಇವರು ಸಮಾಜದಲ್ಲಿ ಏನಂದ್ರೆ ಅಂತರ್ಜಾತಿ ವಿವಾಹಗಳಿಗೆ ಏನಿರಲಿಲ್ಲ ಅಂದ್ರ ಆಸ್ಪದ ಇರಲಿಲ್ಲ. ಅಂದ್ರೆ ಅವುಗಳಿಗೆ ಚಾಲ್ತಿಯನ್ನು ಮಾಡ್ತಿರಲಿಲ್ಲ, ಅಂತದಕ್ಕೆ ಅವಕಾಶವಿರಲಿಲ್ಲ. ಅವಕಾಶ ಎದಕ್ಕಿರ್ಲಿಲ್ಲ ಅಂದ್ರೆ ಅಂತರ್ಜಾತಿ ವಿವಾಹಕ್ಕೆ ಅವಕಾಶವಿರಲಿಲ್ಲ. ಮತ್ತೆ ಇನ್ನೊಂದು ಏನಾಗ್ತದ್ರಿ ಅಂದ್ರೆ ಸತಿ ಪದ್ಧತಿ ರೂಢಿಯಲ್ಲಿತ್ತು. ಇವ್ರ ಸಮಾಜದಲ್ಲಿ ಸತಿ ಪದ್ಧತಿ ರೂಢಿಯಲ್ಲಿತ್ತು. ಸತಿ ಪದ್ಧತಿ ಆಚರಣೆ ಇತ್ತು. ಆದ್ರೆ ಅಂತರ್ಜಾತಿ ವಿವಾಹಕ್ಕೆ ಅವಕಾಶಗಳಿರ್ಲಿಲ್ಲ. ಮತ್ತೆ ಈ ಜನರು ಏನ್ ಮಾಡಿದ್ರು ಅಂದ್ರ ಏಕಪತ್ನಿತ್ವ ಅಂತಕ್ಕಂಥದ್ದು, ಏಕಪತ್ನಿತ್ವ ಜನಸಾಮಾನ್ಯರಲ್ಲಿ ಜನಪ್ರಿಯತೆ ಪಡೆದಿತ್ತು. ಆದ್ರೆ ಬಹುಪತ್ನಿತ್ವ ಅನ್ನೋದು ಯಾರಿಗೆ ಮಾತ್ರ ಸೀಮಿತವಾಗಿತ್ತು ಅಂದ್ರೆ ರಾಜರಿಗೆ ಮಾತ್ರ ಬಹುಪತ್ನಿತ್ವ ವ್ಯವಸ್ಥೆ ಇತ್ತು. ರಾಜರು ಎಷ್ಟು ಬೇಕಾದ್ ಮದುವೆ ಆಗ್ಬೋದಾಗಿತ್ತು. ಆದ್ರೆ ಜನಸಾಮಾನ್ಯರು ಮಾತ್ರ ಎಷ್ಟು ಮದುವೆ ಆಗ್ಬೇಕಾಗಿತ್ತು ಅಂದ್ರ ಎರಡು ಮದುವೆ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಜನಸಾಮಾನ್ಯರಲ್ಲಿ ಇತ್ತು. ಮತ್ತು ಇವರ ವ್ಯವಸ್ಥಿತವಾಗಿ ನಾವು ನೋಡ್ತಾ ಹೋದಾಗ, ಇವರ ಧಾರ್ಮಿಕತೆಯನ್ನು ನೋಡಿದಾಗ ಅನೇಕ ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಇವರ ಧಾರ್ಮಿಕತೆಯನ್ನ ಮತ್ತು ಸಮಾಜದಲ್ಲಿ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತೀವಿ. ಇವರ ಸಮಾಜದ ಅನೇಕ ವ್ಯವಸ್ಥೆಯನ್ನು ನೋಡಿದಾಗ ಸಮಾಜದಲ್ಲಿ ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಧಾರ್ಮಿಕ ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರಿ. ಅನೇಕ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು. ಮತ್ತು ಇವರ ಸಮಾಜದಲ್ಲಿ ಏನ್ ನಡೀತಿತ್ತು ಅಂತಂದ್ರೆ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂದ್ರೆ ಗುರುಕುಲ ವ್ಯವಸ್ಥೆ. ಈ ಗುರುಕುಲ ವ್ಯವಸ್ಥೆಯಾಗಿರ್ತಕ್ಕಂಥ ಈ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತೀವಿ. ಗುರುಕುಲ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತೀವಿ. ಗುರುಕುಲ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಈ ಘಟಿಕಾ ಸ್ಥಾನಗಳು ಅಂತೇಳಿ ಬರ್ತಾವೆ. ಘಟಿಕಾ ಸ್ಥಾನ ಸರ್, ಘಟಿಕಾ ಸ್ಥಾನ ಅಂದ್ರೆ ಏನ್ರಿ? ಘಟಿಕಾ ಸ್ಥಾನ ಅಂತಂದ್ರೆ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥದನ್ನ ನೋಡ್ತೀವಿ ನಾವು. ಘಟಿಕಾ ಸ್ಥಾನ ಅಂದ್ರೆ ಬರೀ ಇದೊಂದು ಅದ್ಭುತ ಆಗಿನ ಕಾಲದಲ್ಲಿರುವಂತ ಒಂದು ವಿದ್ಯಾಕೇಂದ್ರ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಕಂಚಿ ಅಂತಕ್ಕಂಥದ್ದು ಒಂದು ಘಟಿಕಾ ಸ್ಥಾನವಾಗಿತ್ರಿ. ಕಂಚಿ ಅಂತಕ್ಕಂಥದ್ದು ಘಟಿಕಾ ಸ್ಥಾನವಾಗಿತ್ತು. ಆ ಕಂಚಿ ಏನ್ ಮಾಡ್ತಾ ಇತ್ತು ಅಂದ್ರ ಈ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಏನ್ ಮಾಡ್ತಾ ಇದ್ರ ಅಂದ್ರ ಆ ಪ್ರಮುಖವಾಗಿರ್ತ ದಕ್ಷಿಣ ಭಾರತ ಅತಿ ಪ್ರಮುಖವಾದಂತ ಒಂದು ಘಟಿಕಾ ಸ್ಥಾನ ವಿದ್ಯಾಕೇಂದ್ರವಾಗಿತ್ತು. ಅಲ್ಲಿ ಮಯೂರ್ ಶರ್ಮಾ ತನ್ನ ತಾತನೊಂದಿಗೆ ಶಿಕ್ಷಣ ಕಲಿಯೋದಕ್ಕೆ ಹೋಗಿದ್ದ ಅಂತ ಹೇಳ್ತೀವಿ ನಾವು. ಕೀರ್ತನೆಗಳನ್ನ ಅವು ನಿಕ್ಕಲ್ ಅಂತಕ್ಕಂಥ ಕೀರ್ತನೆಯನ್ನು ಕಲಿಯೋದಕ್ಕೆ ಆತ ಹೋಗಿದ್ದ. ಅಂತ ಪ್ರಮುಖವಾಗಿರ್ತಕ್ಕಂಥ ಘಟಿಕಾ ಸ್ಥಳಗಳು ಎಲ್ಲೆಲ್ಲಿ ಬರ್ತಾವು ಅಂದ್ರೆ, ಅಂತ ಪ್ರಮುಖವಾದಂತ ಘಟಿಕಾ ಸ್ಥಾನಗಳು ಎಲ್ಲಿ ಕಂಡು ಬರ್ತಾವ್ರಿ ನಮಗಂತಂದ್ರೆ, ಒಂದು ಕಂಚಿ ಅಂತ ನಾನು ಹೇಳಿದೀನಿ. ಇನ್ನೊಂದು ಯಾವ್ದು ಬರ್ತದಂದ್ರ ಈ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ನಾಗಾವಿ ಅಂತಕ್ಕಂಥದ್ದು ಒಂದು ಕೂಡ ಘಟಿಕಾ ಸ್ಥಾನವಾಗಿತ್ತು ಆಗಿನ ಕಾಲದ್ದು. ನೋಡ್ರಿ, ಒಂದು ಕಂಚಿ, ಇನ್ನೊಂದು ನಾಗಾವಿ, ಮತ್ತು ಇನ್ನೊಂದು ಯಾವ್ದಂದ್ರ ನೊಳಂಬೇಶ್ವರ ದೇವಾಲಯ. ಇವೆಲ್ಲ ಘಟಿಕಾ ಸ್ಥಾನಗಳು. ನೊಳಂಬೇಶ್ವರ ದೇವಾಲಯ ಕೂಡ ಒಂದು ಘಟಿಕಾ ಸ್ಥಳವಾಗಿತ್ತು. ಮತ್ತು ಅತಿ ಪ್ರಮುಖವಾಗಿರ್ತಕ್ಕಂಥ ನಮಗೆ ನೆನಪಿರಬೇಕಾಗಿದ್ದು ಯಾವ್ದು? ತೇರದಾಳ ಅನ್ನತಕ್ಕಂಥದ್ದು ಒಂದು ಕೂಡ ಇವರ ಕಾಲದ ಘಟಕಾ ಸ್ಥಳವಾಗಿತ್ತು. ಇಲ್ಲಿ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ಶಿಕ್ಷಣ ವ್ಯವಸ್ಥೆ ಘಟಕಾ ಸ್ಥಳದಲ್ಲಿ ನಡೀತಿತ್ತು. ಮತ್ತು ಇನ್ನೂ ಸರ ಇವರು ಘಟಕಾ ಸ್ಥಳಗಳು ಎಲ್ಲಿ ನಡೀತಿದ್ರು? ಇನ್ನು ಇವರ ಕಾಲದಲ್ಲಿ ನಡೀತಕ್ಕಂಥ ಇನ್ನೊಂದು ಸ್ಥಳ ಯಾವ್ದಂದ್ರೆ ಅಗ್ರಹಾರ. ಒಂದು ಘಟಕಾ ಸ್ಥಳದಲ್ಲಿ ನಡೆದ್ರೆ ಇನ್ನೊಂದು ಯಾವ್ದಂದ್ರೆ ಅಗ್ರಹಾರದಲ್ಲೂ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ಅಗ್ರಹಾರಗಳಂದ್ರೆ ಏನ್ರಿ? ಬ್ರಾಹ್ಮಣರು ಮತ್ತು ವಿವಿಧ ಜನಾಂಗದ ಜನರು ಒಂದೆಡೆಗೆ ವಾಸವಾಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಗ್ರಹಾರಗಳು ಅಂತ ಕರಿತೀವಿ. ಬ್ರಾಹ್ಮಣರು ಇರ್ತಾರೆ ಮತ್ತು ವಿವಿಧ ಜನಾಂಗದವರು ಅಲ್ಲೇ ಒಂದ ಕಡೆ ವಾಸ ಆಗಿದ್ರು, ಅದಕ್ಕೆ ಅಗ್ರಹಾರಗಳು ಅಂತ ಕರಿತೀವಿ. ಅವ್ರು ಒಂದ ಕಡೆ ವಾಸವಾಗಿದ್ರು. ಅಂತ ಅಗ್ರಹಾರಗಳು ಅತಿ ಪ್ರಮುಖವಾಗಿರ್ತಕ್ಕಂಥವು ಎಲ್ಲಿ ಅಂದ್ರೆ ಅತಿ ಪ್ರಮುಖ ಒಂದು ತಾಳಗುಂದ ಅನ್ನತಕ್ಕಂಥದ್ದು ಒಂದು ಕದಂಬರ ಕಾಲದ ಅಗ್ರಹಾರವಾಗಿತ್ತು. ಅಲ್ಲಿ ಬ್ರಾಹ್ಮಣರ ಜೊತೆಗೆ ಬೇರೆ ಜನಾಂಗದವರು ಕೂಡ ವಾಸವಾಗಿದ್ರು ಅಂತ ಹೇಳ್ತೀವಿ. ಇನ್ನೊಂದು ಯಾವ್ದು ಬರ್ತದ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಹಾಸನ ಜಿಲ್ಲೆ ಅರಸೀಕೆರೆ ಅನ್ನತಕ್ಕಂಥದ್ದು ಒಂದು ಅಗ್ರಹಾರ ಆಗಿತ್ತು. ಇದನ್ನ ಅರಸೀಕೆರೆಯನ್ನು ಏನಂತ ಕರಿತಿದ್ರು ಅಂದ್ರೆ ಸರ್ವಜ್ಞಪುರ ಅಂತ ಕರಿತಿದ್ರು. ಏನಂತ ಕರಿತಿದ್ರು ಅಂದ್ರೆ ಇದನ್ನ ಸರ್ವಜ್ಞಪುರ ಅಂತೇಳಿ ಕದಂಬರ ಕಾಲದಲ್ಲಿ ಅರಸೀಕೆರೆಯನ್ನ ಕರಿತಾ ಹೋಗ್ತಾ ಇದ್ರು. ಮತ್ತು ಬಳ್ಳಿಗಾವೆ ಮತ್ತು ಬನವಾಸಿ
ಇನ್ನೊಂದು ಯಾವ್ದು ಅಂದ್ರೆ ಬನವಾಸಿ ಕೂಡ ಇವರ ಕಾಲದ ಏನಾಗಿದ್ದು ಅಂದ್ರೆ ಇವು ಅಗ್ರಹಾರಗಳಾಗಿದ್ದು. ಇವು ಅಗ್ರಹಾರಗಳು ಅಂತೇಳಿ ನಾವು ನೋಡ್ತೀವಿ. ಅಗ್ರಹಾರಗಳು ಅಂತೇಳಿ ನೋಡ್ತೀವಿ. ಅಲ್ಲಿ ಆ ಬ್ರಾಹ್ಮಣರು ಮತ್ತು ಈ ಬೇರೆ ಜನಾಂಗದವರು ಕೂಡ ವಾಸ ಆಗುವಂತ ಪ್ರದೇಶಕ್ಕೆ ಇಲ್ಲಿ ಕೂಡ ಏನಾಗ್ತಿತ್ತು ಅಂದ್ರೆ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ಇನ್ನೊಂದು ಬರ್ತದೆ ಯಾವ್ದಂದ್ರೆ ಬ್ರಹ್ಮಪುರಿ. ಈ ಬ್ರಹ್ಮಪುರಿ ಅಂದ್ರೆ ಏನ್ರಿ? ಬ್ರಹ್ಮಪುರಿ ಅಂತೇಳಿ ಬರ್ತದ. ಬರೀ ಕೇವಲ ಬ್ರಾಹ್ಮಣರು ವಾಸವಾಗಿರುವ ಸ್ಥಳ, ಕೇವಲ ಬ್ರಾಹ್ಮಣರು ಮಾತ್ರ ವಾಸವಾಗಿರುವ ಸ್ಥಳಕ್ಕೆ ಏನಂತ ಕರಿತೀವಿ ಅಂದ್ರೆ ಬ್ರಹ್ಮಪುರಿ ಅಂತೇಳಿ ಕರಿತೀವಿ. ಅಂತ ಕೇವಲ ಬ್ರಾಹ್ಮಣರು ವಾಸವಾಗಿರುವಂತ ಬ್ರಹ್ಮಪುರಿಗಳು ಎಲ್ಲಿ ಕಂಡು ಬರ್ತಾವ್ರಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬ್ರಹ್ಮಪುರಿಗಳು ಅಂದ್ರೆ ಒಂದು ತಲಕಾಡು ಅಂತಕ್ಕಂಥದ್ದು ಕದಂಬರ ಕಾಲದ ಒಂದು ಬ್ರಹ್ಮಪುರಿ ಆಗಿತ್ತು. ಬರೀ ಕೇವಲ ಬ್ರಾಹ್ಮಣರಾಗಿದ್ರು, ಆದ್ರೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ಇನ್ನೊಂದು ಯಾವ್ದು ಬರ್ತದ್ರಿ ಅಂದ್ರೆ ಇವರ ಕಾಲದಲ್ಲಿ ಇರ್ತಕ್ಕಂಥ ಇನ್ನೊಂದು ಬ್ರಹ್ಮಪುರಿ ಯಾವ್ದು ಬರ್ತದ ಇವರ ಕಾಲದಲ್ಲಿನೇ ಅಂದ್ರೆ ಈ ಒಂದು ತಲಕಾಡು ನಾವು ಮತ್ತೆ ಗಂಗರ ಆಡಳಿತದೊಳಗೂ ಬರ್ತದ್ರಿ. ಆ ತಲಕಾಡು ಅಂತೇಳಿ ಗಂಗರ ಕಾಲದೊಳಗು ಬರ್ತದ, ಅವಾಗ ನೆನಪಿರ್ಲಿ. ಆದ್ರೆ ಇನ್ನೊಂದು ಬರ್ತದ ಇಲ್ಲಿ ಯಾವ್ದಂದ್ರೆ ವಿಕ್ರಮಪುರ ಅಂತೇಳಿ. ವಿಕ್ರಮಪುರ ಇವೆರಡು ಏನಾಗಿದ್ದು ಅಂದ್ರ ಈ ಕದಂಬರ ಬ್ರಹ್ಮಪುರಿಗಳಾಗಿದ್ದು ಅಂದ್ರೆ ಬ್ರಾಹ್ಮಣರು ಮಾತ್ರ ವಾಸ ಮಾಡಿದ್ರು ಇಲ್ಲಿ. ಆದ್ರೆ ಇಲ್ಲಿ ಏನ್ ನಡೀತಿತ್ತು ಅಂದ್ರ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ಶಿಕ್ಷಣ ವ್ಯವಸ್ಥೆ ಅತ್ಯಂತ ಪ್ರಮುಖವಾಗಿ ನಡೀತಕ್ಕಂಥದ್ದಾಗಿತ್ತು. ಅಷ್ಟೇ ಅಲ್ಲ, ಇವರ ಕಾಲದಲ್ಲಿ ದೇವಾಲಯಗಳಲ್ಲಿ ಕೂಡ ಏನಾಗ್ತಿತ್ತು ಅಂದ್ರೆ ಶಿಕ್ಷಣ ವ್ಯವಸ್ಥೆ ನಡೀತಿತ್ತು. ದೇವಾಲಯ ಮತ್ತು ಮಠಗಳಲ್ಲಿ ಕೂಡ ಏನಾಗಿತ್ರಿ ಅಂದ್ರ ಈ ಶಿಕ್ಷಣ ವ್ಯವಸ್ಥೆ ನಡೀತಕ್ಕಂಥದ್ದಾಗಿತ್ತು. ಅತಿ ಪ್ರಮುಖವಾಗಿರ್ತಕ್ಕಂಥ ಅತಿ ಹೆಚ್ಚಾಗಿ ಇವರು ಎದಕ್ಕೆ ಒತ್ತು ಕೊಟ್ಟಿದ್ರು ಅಂದ್ರ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಶಿಕ್ಷಣಕ್ಕೆ ಅತಿ ಹೆಚ್ಚಾಗಿ ಒತ್ತನ್ನು ಯಾರು ಕೊಟ್ಟಿದ್ರು ಅಂದ್ರ ಈ ಕದಂಬರು ಕೊಟ್ಟಿದ್ರು ಶಿಕ್ಷಣಕ್ಕೆ. ಮತ್ತು ಇವರು ಯಾವ ಧರ್ಮವನ್ನ ಅನುಸರಿಸ್ತಾ ಇದ್ರು ಅಂದ್ರೆ ನೋಡ್ರಿ, ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ರು ಅಂದ್ರೆ ಇವರು ವೈದಿಕ ಧರ್ಮಿಗಳಾಗಿದ್ರು. ವೈದಿಕೀಯ ಧರ್ಮ, ಹಿಂದೂ ಧರ್ಮದ ಸನಾತನ ಧರ್ಮ ಯಾವುದು ಅಂತ ನಾವು ಕರಿತೇವಲ್ಲ, ಅದನ್ನ ವೈದಿಕೀಯ ಧರ್ಮವನ್ನು ಅನುಸರಿಸಿದ್ರಿ ಎಲ್ಲ ಅರಸರು. ವೈದಿಕೀಯ ಧರ್ಮವನ್ನು ಅನುಸರಿಸ್ತಾ ಇದ್ರಿ ಅವರು. ವೈದಿಕೀಯ ಧರ್ಮವನ್ನು ಅನುಸರಿಸೋದ್ರಿಂದ ಇವರ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಇವರೆಲ್ಲ ವೈದಿಕೀಯ ಧರ್ಮದ ಅನುಯಾಯಿಗಳಾಗಿದ್ರು. ಯಾವ ಧರ್ಮವನ್ನು ಅನುಸರಿಸ್ತಿದ್ರು ಅಂದ್ರೆ ವೈದಿಕೀಯ ಧರ್ಮ. ಗೊತ್ತಿರಲಿ ನಿಮಗೆ, ವೈದಿಕೀಯ ಧರ್ಮವನ್ನು ಅನುಸರಿಸ್ತಾ ಇದ್ರು. ವೈದಿಕೀಯ ಧರ್ಮವನ್ನು ಅನುಸರಿಸೋದ್ರಿಂದ ಇವರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ರು. ಶಿವ ಮತ್ತು ವಿಷ್ಣುವಿನ ಆರಾಧಕರು ಯಾರಾಗಿದ್ರು ಅಂದ್ರ ಈ ಕದಂಬ ವಂಶದ ಎಲ್ಲ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ರು. ಮತ್ತು ಇವ್ರು ಏನ್ ಮಾಡಿದ್ರು ಅಂದ್ರೆ ಜೈನರಿಗೆ ಮತ್ತು ಈ ಬೌದ್ಧರಿಗೆ ಆಶ್ರಯವನ್ನ ನೀಡಿದ್ರು. ಜೈನರಿಗೆ ಮತ್ತು ಬೌದ್ಧರಿಗೆ ಆಶ್ರಯವನ್ನ ಕೊಟ್ಟಂತವ್ರು ಯಾರಾಗಿದ್ರು ಅಂದ್ರೆ ಈ ಕದಂಬ ಮಣಿತನದ ಅರಸರು ಅಂತೇಳಿ ನಾವು ನೋಡ್ತೀವಿ. ಅದಕ್ಕಾಗಿನೇ ಈ ಕದಂಬರ ಕಾಲದಲ್ಲಿ 100 ವಿಹಾರಗಳಿದ್ದು ಅಂತ. 100 ವಿಹಾರಗಳಿದ್ದು ಅಂತ ಹೇಳದಂತ ವ್ಯಕ್ತಿ ಯಾರಂದ್ರ ಈ ಹುಯೆನ್ ತ್ಸಾಂಗ್. ಚೀನಾದ ಯಾತ್ರಿಕ ಹುಯೆನ್ ತ್ಸಾಂಗ್ ಬರ್ತಾನಲ್ಲ, ಆ ಹುಯೆನ್ ತ್ಸಾಂಗ್ ಏನ್ ಮಾಡ್ತಾನ, ತಂದೆ ಆದಂತ ಒಂದು ಕೃತಿ ಸಿಯುಕಿ ಅಂತಕ್ಕಂಥ ಕೃತಿ. ಈ ಸಿಯುಕಿ ಅಂತಕ್ಕಂಥ ಕೃತಿ ಒಳಗ 100 ವಿಹಾರಗಳು ಇದ್ದು ಅಂತೇಳಿ ಮಾಹಿತಿಯನ್ನ ದೊರೀತದ ನಮಗೆ. ಹಾಗಾಗಿ ಈ ಕದಂಬರ ಕಾಲದಲ್ಲಿ ಎಷ್ಟು ವಿಹಾರಗಳಿದ್ದು ಅಂದ್ರೆ 100 ವಿಹಾರಗಳು ಇದ್ದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ನಿಮಗೆ ಗೊತ್ತಿರಲಿ ಒಂದು ಪಾಯಿಂಟ್ ಇಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ದೇವಾಲಯಗಳ ರಚನೆ ಪ್ರಾರಂಭಗೊಂಡಿದೆ ಯಾರ ಕಾಲದಲ್ಲಿ ಅಂದ್ರೆ ಕದಂಬರ ಕಾಲದಲ್ಲಿ. ದೇವಾಲಯಗಳ ರಚನೆ ಪ್ರಾರಂಭಗೊಂಡಿದ್ದೆ ಯಾರ ಕಾಲಾವಧಿಯಲ್ಲಿ ಅಂದ್ರೆ ಅದು ಕದಂಬರ ಕಾಲಾವಧಿಯಲ್ಲಿ ಅಂತ ನೋಡ್ತೀವಿ. ಈ ಕದಂಬರ ಕಾಲಾವಧಿಯಲ್ಲಿ ಕರ್ನಾಟಕದಲ್ಲಿ ದೇವಾಲಯಗಳ ರಚನೆಗೊಂಡು. ಮತ್ತು ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬ್ರಾಹ್ಮಣರು ತಮ್ಮ ಕಾರ್ಯವನ್ನು ಯಾಕಂದ್ರೆ ಬ್ರಾಹ್ಮಣರಿಗೆ ಉನ್ನತ ಸ್ಥಾನ ಕೊಟ್ಟಿದ್ರು ಇವರು. ಬ್ರಾಹ್ಮಣರಿಗೆ ಉನ್ನತ ಸ್ಥಾನ ಕೊಟ್ಟಿದ್ರಿಂದ ಆ ಬ್ರಾಹ್ಮಣರು ತಮ್ಮ ಕಾರ್ಯವನ್ನ ನಿರ್ವಹಿಸೋದಕ್ಕೋಸ್ಕರ ಅವ್ರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಭೂಮಿ ದಾನವನ್ನು ಮಾಡ್ತಿದ್ರು. ಅವ್ರಿಗೆ ಹಣವನ್ನು ಕೊಡ್ತಿರ್ಲಿಲ್ಲ, ಭೂಮಿ ದಾನಗಳನ್ನು ಮಾಡ್ತಿದ್ರು. ಇಷ್ಟು ಭೂಮಿ ಎಷ್ಟು ಹಳ್ಳಿಗಳನ್ನು ತೆಗೆದುಕೊಡ್ರಿ ಅಂತ ಹೇಳ್ತಿದ್ರು. ಆ ಬ್ರಾಹ್ಮಣರ ಕಾರ್ಯಕ್ಕೆ ಬ್ರಾಹ್ಮಣರ ಕರ್ತವ್ಯಕ್ಕೆ ಭೂಮಿ ದಾನವನ್ನು ಮಾಡ್ತಾ ಇದ್ರಲ್ಲ, ಆ ಭೂಮಿ ದಾನ ಮಾಡುವಂತ ಪದ್ಧತಿಗೆ ಏನಂತ ಕರಿತಿದ್ರು ಅಂದ್ರ ಬ್ರಹ್ಮದೇವ ಅಂತ ಕರಿತಾ ಇದ್ರು, ಅಥವಾ ಬ್ರಹ್ಮದೇಯ. ಇಷ್ಟೇ ಇರಲಿ, ಬ್ರಹ್ಮದೇಯ ಅಂತ ಕರಿತಿದ್ರು. ಬ್ರಾಹ್ಮಣರಿಗೆ ಭೂಮಿ ದಾನ ಮಾಡೋದಕ್ಕೆ ಬ್ರಹ್ಮದೇಯ ಅಂತ ಕರಿತಾ ಇದ್ರು. ಮತ್ತು ದೇವಸ್ಥಾನಗಳಿಗೆ ನೀಡುವ ಭೂಮಿ ಅಂದ್ರೆ ಕೆಲವೊಂದು ದೇವಸ್ಥಾನಗಳಿಗೆ ದೇವಸ್ಥಾನಗಳ ಉದ್ಧಾರಕ್ಕಾಗಿ ನೀಡುವ ಭೂಮಿಯನ್ನ ಏನಂತ ಕರಿತಾ ಇದ್ರು, ನೀಡುವ ಪದ್ಧತಿಗೆ ಏನಂತ ಕರಿತಾರ, ದೇವದೇಯ ಅಂತ ಕರಿತಾ ಇದ್ರು.
ದೇವದೇಹ. ದೇವದೇಹ ಅಂತ ಕರಿತಾರೆ ನೋಡ್ರಿ. ಬ್ರಾಹ್ಮಣರಿಗೆ ಭೂಮಿ ನೀಡುವ ಪದ್ಧತಿಗೆ ಬ್ರಹ್ಮದೇಹ. ದೇವಾಲಯಗಳ ಉದ್ಧಾರಕ್ಕಾಗಿ ಜೀರ್ಣೋದ್ಧಾರಕ್ಕಾಗಿ ನೀಡುವ ಭೂಮಿ ಅಂದ್ರೆ ಅದರಿಂದ ಬಂದಂತ ಆದಾಯದಿಂದ ಜೀರ್ಣೋದ್ಧಾರ ಮಾಡೋದು ಭೂಮಿಯನ್ನ, ಇದು ದೇವಾಲಯಗಳನ್ನ, ದೇವಸ್ಥಾನಗಳನ್ನ, ಅವುಗಳಿಗೆ ನೀಡುವ ಭೂಮಿಗೆ ಏನಂತ ದೇವದೇಹ ಅಂತ ಕರಿತಾ ಇದ್ರು. ಮತ್ತೆ ಇನ್ನೊಂದು ಬರ್ತದ್ರಿ, ಮಠಗಳಿಗೆ ನೀಡುವ ಭೂಮಿ. ಮಠಗಳನ್ನ ಉದ್ಧಾರ ಮಾಡೋದು ಅಥವಾ ಮಠಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಅಲ್ಲಿ ನೀಡುವಂತ ಭೂಮಿಗೆ ಅಂದ್ರೆ ಮಠಗಳಿಗೆ ನೀಡುವ ಭೂಮಿ, ಮಠಗಳಿಗೆ ನೀಡುವ ಭೂಮಿಯ ವ್ಯವಸ್ಥೆಗೆ ಏನಂತ ಕರಿತಾ ಇದ್ರು ಅಂದ್ರೆ ಮಠ ಮಠಪೂರ ಭೂಮಿ ಅಂತ ಕರಿತಾ ಇದ್ರು. ಮಠಪೂರ ಭೂಮಿ, ಮಠಪೂರ ಭೂಮಿ ಅಂತೇಳಿ ಕರಿತಾ ಇದ್ರು. ಈ ರೀತಿಯಾಗಿ ಭೂಮಿಯನ್ನ ಹಂಚಿಕೆ ಏನ್ ಮಾಡ್ತಿದ್ರು. ಬ್ರಾಹ್ಮಣರು ತಮ್ಮ ಕರ್ತವ್ಯಕ್ಕೆ ರಾಜರು ನೀಡುವ ಭೂಮಿಯನ್ನ ಆ ಪದ್ಧತಿಗೆ ಏನಂತಾರೆ ಬ್ರಹ್ಮದೇಹ ಅಂತ ಕರಿತಾ ಇದ್ರು. ಮಠಗಳ ಉದ್ಧಾರಕ್ಕೆ ನೀಡುವ ಭೂಮಿಯ ಪದ್ಧತಿಗೆ ಏನಂತ ಕರಿತಾರೆ ದೇವದೇಹ ಅಂತ ಕರಿತಾ ಇದ್ರು. ಮಠಗಳ ಉದ್ಧಾರಕ್ಕೆ ನೀಡುವ ಭೂಮಿಯ ವ್ಯವಸ್ಥೆಗೆ ಏನಂತ ಕರಿತಾರೋ ಮಠಪೂರ ಭೂಮಿ ಅಂತ ಕರಿತಾ ಇದ್ರು. ಈ ರೀತಿಯಾಗಿರ್ತಕ್ಕಂಥ ಅವರ ಧಾರ್ಮಿಕತೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಅವರ ಧಾರ್ಮಿಕ ಮತ್ತು ಅವರ ಸಾಮಾಜಿಕ ವ್ಯವಸ್ಥೆಯನ್ನ ನೋಡ್ತೀವಿ. ಇವೆಲ್ಲಾ ನಿರ್ವಹಿಸಬೇಕಾದಂತ ಅರಸರಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ ಆರ್ಥಿಕ ಸ್ಥಿತಿಯನ್ನು ನೋಡ್ಬೇಕು ನಾವು. ಇವರ ಆರ್ಥಿಕತೆ ಜೀವನ ಹೇಗಿತ್ತು ಅಂತಕ್ಕಂಥ, ಮತ್ತೆ ಇವೆಲ್ಲ ಆಡಳಿತದಲ್ಲಿ ಇವರು ಸಾಮ್ರಾಜ್ಯವು ಕೂಡ ಒಂದು ಸಂಪದ ಭರಿತವಾಗಿರ್ತಕ್ಕಂಥವಿದ್ದು, ಸಂಪದ ಭರಿತವಾಗಿರ್ತಕ್ಕಂಥದ್ದು ಸಾಮ್ರಾಜ್ಯವನ್ನು ನೋಡಿದಾಗ ಇವರ ಆರ್ಥಿಕತೆ ಹೇಗಿತ್ರಿ? ಹಾಗಾದ್ರೆ ಚೆನ್ನಾಗಿ ಇರಬೇಕು. ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಆರ್ಥಿಕ ವ್ಯವಸ್ಥೆ ಹೇಗಿತ್ತು, ಕದಂಬರ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ ಕದಂಬರ ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಕದಂಬರ ಮೂಲ ಆದಾಯ ಏನಾಗಿತ್ತು ಅಂತಂದ್ರೆ ಭೂಕಂದಾಯ. ಕದಂಬರ ಮೂಲ ಆದಾಯ ಏನಾಗಿತ್ತು ಅಂದ್ರೆ ಭೂಕಂದಾಯ. ಭೂಕಂದಾಯ ಎಷ್ಟಾಗಿತ್ರಿ ಅಂದ್ರ 1/6 ಭಾಗದಷ್ಟಿತ್ತು. 1/6 ಭಾಗದಷ್ಟು ಏನಿತ್ತಂದ್ರ ಕಂದಾಯ ಇತ್ತು ಇವ್ರದು. ಅಂದ್ರ 6ರೊಳಗೆ 1 ಭಾಗವನ್ನ ಅವ್ರ ಕಂದಾಯವಾಗಿ ಭೂ ಕಂದಾಯವಾಗಿ ವಸೂಲಿಯನ್ನು ಮಾಡ್ತಕ್ಕಂಥವ್ರಾಗಿದ್ರು. ಹಾಗಾಗಿ ಇದೇ ಕದಂಬರ ಕಾಲದಲ್ಲಿ ಭೂ ಕಂದಾಯಗಳು ಎಷ್ಟು ಪ್ರಕಾರವಾಗಿ ಇದ್ದು ಅಂದ್ರ ಭೂ ಕಂದಾಯದಲ್ಲಿ 3 ಪ್ರಕಾರಗಳನ್ನಾಗಿ ಮಾಡಿದ್ರು. ಅಂದ್ರೆ 3 ವಿಧದ ಕಂದಾಯವನ್ನು ವಸೂಲಿ ಮಾಡ್ತಿದ್ರು ಭೂ ಕಂದಾಯ. ಆ 3 ವಿಧದ ಭೂ ಕಂದಾಯಗಳು ಯಾವುವು ಅಂದ್ರೆ 3 ವಿಧದ ಭೂ ಕಂದಾಯಗಳು ಯಾವುವು ಅಂದ್ರೆ ಒಂದು 3 ಕಂದಾಯಗಳನ್ನ ಹೇಳಿ. ಒಂದು ಸರ್ವ ಸಮಸ್ಯ, ಸರ್ವ ನಮಸ್ಯ, ಸರ್ವ ನಮಸ್ಯ ಅಂತಕ್ಕಂಥದ್ದು ಒಂದು ಸರ್ವ ನಮಸ್ಯ. ಇನ್ನೊಂದು ಬರ್ತದ್ರಿ, ಇನ್ನೊಂದು ಯಾವ ತ್ರಿಭೋಗ. ತ್ರಿಭೋಗ ನೋಡ್ರಿ, ಒಂದು ಸರ್ವ ನಮಸ್ಯ, ಇನ್ನೊಂದು ತ್ರಿಭೋಗ, ಇನ್ನೊಂದು ಯಾವ್ದು ಬರ್ತದ್ರಿ ಅಂದ್ರ ತಾಳ ವೃತ್ತಿ. ಇನ್ನೊಂದು ತಾಳ ವೃತ್ತಿ. ತಾಳ ವೃತ್ತಿ ಅಂತಕ್ಕಂಥ ಈ 3 ಏನಂದ್ರ ಭೂ ಕಂದಾಯ. ಭೂ ಕಂದಾಯವನ್ನು 3 ವಿಧಗಳಂತೇಳಿ ನೋಡ್ತೀವಿ ನಾವು ಕದಂಬರ ಕಾಲದಲ್ಲಿ. ಕದಂಬರ ಕಾಲದಲ್ಲಿ ಭೂ ಕಂದಾಯಗಳು ಎಷ್ಟು ವಿಧ ಇದ್ದು ಅಂದ್ರೆ 3. ಒಂದು ಸರ್ವ ನಮಸ್ಯ, ಇನ್ನೊಂದು ತ್ರಿಭೋಗ, ಇನ್ನೊಂದು ತಾಳ ವೃತ್ತಿ. ಸರ್ವ ನಮಸ್ಯ, ತ್ರಿಭೋಗ, ತಾಳ ವೃತ್ತಿ ಅಂತಕ್ಕಂಥ 3 ಪ್ರಕಾರದ ಕಂದಾಯವನ್ನ ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ಇವರ ಕಾಲದಲ್ಲಿ ಅನೇಕ ತೆರಿಗೆಗಳಿದ್ದು ರೀ, ಬಹಳ ತೆರಿಗೆಗಳಿದ್ದು ಇವ್ರ ಕಾಲದಲ್ಲಿನೂ ಕೂಡ. ತೆರಿಗೆ ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಇವ್ರ ಕಾಲದಲ್ಲಿನೂ ಕೂಡ. ಅದರೊಳಗ ಒಂದು ತೆರಿಗೆ ಯಾವ್ದಂದ್ರ ಬೀಳ್ಕೊಡುಗೆ. ಒಂದು ಯಾವುದು ಅಂದ್ರ ಬೀಳ್ಕೊಡೆ ಅನ್ನತಕ್ಕಂಥ ಒಂದು ತೆರಿಗೆ ವ್ಯವಸ್ಥೆ ಇತ್ತು. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಮಾರಾಟ ತೆರಿಗೆ ಅಂತ ಕರಿತೀವಿ. ಮಾರಾಟ ತೆರಿಗೆ. ಮಾರಾಟ ತೆರಿಗೆ ಯಾಕೆ ತೆರಿಗೆಗಳನ್ನು ಮಾಡ್ತಿದ್ರು ಅಂದ್ರೆ ಅವ್ರ ಸಂಪತ್ತನ್ನು ಕ್ರೋಢೀಕರಣ ಮಾಡ್ಬೇಕಾಗಿತ್ತು. ಆಡಳಿತಕ್ಕೆ ಸಂಪತ್ತನ್ನು ಕ್ರೋಢೀಕರಣ ಮಾಡೋದು ಉದ್ದೇಶಕ್ಕಾಗಿನೇ ಇವ್ರು ಬೀಳ್ಕೊಡೆ ಅನ್ನತಕ್ಕಂಥ ಒಂದು ತೆರಿಗೆ ಇತ್ತು. ಅದು ಯಾವುದಂದ್ರ ಈ ಮಾರಾಟ ತೆರಿಗೆ ಅಂತೇಳಿ ನಾವು ನೋಡ್ತೀವಿ. ಇನ್ನೊಂದು ತೆರಿಗೆ ಬರ್ತದ್ರಿ, ಅದು ಯಾವ್ದಂದ್ರ ಪೆರ್ಜುಂಕ ಅಂತಕ್ಕಂಥದ್ದು. ಪೆರ್ಜುಂಕ. ಈ ಪೆರ್ಜುಂಕ ಅನ್ನತಕ್ಕಂಥ ಒಂದು ತೆರಿಗೆ ಇತ್ತು. ಅದರ ತೆರಿಗೆ ಏನಂದ್ರ ಈ ಎತ್ತುಗಳ ಮೇಲಿನ ತೆರಿಗೆ ಅಂತ ಕರಿತೀವಿ ಇದನ್ನ. ಎತ್ತುಗಳ ಮೇಲಿನ ತೆರಿಗೆ. ಎತ್ತುಗಳ ಮೇಲಿನ ತೆರಿಗೆ ಅಂತ ಯಾವ್ದು ಕರಿತೀವಿ ಅಂದ್ರೆ ಪೆರ್ಜುಂಕನ್ನ. ಅಥವಾ ಇದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕರೀತಾರ, ಹೊರೆಗಳ ತೆರಿಗೆ ಅಂತಾನು ಕೂಡ ಕರೀತಾರ. ಹೊರೆಗಳ ತೆರಿಗೆ ಅಂತ ಕೂಡ. ಯಾಕೆ ಹೊರೆಗಳಂದ್ರೆ ಎತ್ತುಗಳು ಹೊರೆಯನ್ನ ಹೊತ್ತುಕೊಂಡು ಅಂದ್ರ ಆ ವಸ್ತುಗಳನ್ನ ಹೊತ್ತುಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಿದ್ರು. ಅದಕ್ಕಾಗಿನ ಹೊರೆಗಳ ತೆರಿಗೆ ಅಂತಾನು ಕೂಡ ಕರಿತಿದ್ರು. ಮತ್ತು ಎತ್ತುಗಳ ಮೇಲಿನ ತೆರಿಗೆ ಅಂತ ಯಾವ್ದು ಕರಿತಿದ್ರು ಅಂದ್ರೆ ಈ ಪೆರ್ಜುಂಕನ್ನ ಕರಿತಾ ಇದ್ರು. ಈ ಪೆರ್ಜುಂಕದ ತೆರಿಗೆ ಎತ್ತುಗಳ ಮೇಲಿನ ತೆರಿಗೆ ಅಥವಾ ಈ ಹೊರೆಗಳ ತೆರಿಗೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ಬರ್ತದ ಪಣ್ಣಯ ಅಂತೇಳಿ. ಪಣ್ಣಯ.
ಈ ಪಣ್ಣಾಯ ಅಂತಕ್ಕಂಥ ತೆರಿಗೆ ಏನಾಗಿತ್ತು ರೀ ಅಂದ್ರೆ ಸಂತೆಯಲ್ಲಿ ಸಂಗ್ರಹ ಮಾಡುವ ತೆರಿಗೆ, ಸಂತೆಯಲ್ಲಿ ಸಂಗ್ರಹಿಸುವ ತೆರಿಗೆ. ನಿಮ್ಗೆ ಗೊತ್ತಿರಲಿ, ಹಳ್ಳಿಗಳಲ್ಲಿ ಸಂತೆ ನಡೀತಿತ್ತಂದ್ರೆ ಅವಾಗ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಿದ್ರು ಅಂದ್ರ ಈ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು. 5 ರೂಪಾಯೋ 2 ರೂಪಾಯೋ 1 ರೂಪಾಯೋ 10 ರೂಪಾಯಿ ಅಂತ ಈ ವ್ಯವಸ್ಥೆ ಇತ್ತು. ಈಗ ಇತ್ತೀಚೆಗೆ ಕಡಿಮೆಗೆ ಅವೆಲ್ಲ ಆದ್ರ ಇದ್ದು ಅಂತ ತೆರಿಗೆಯನ್ನು ಸಂತೆಯ ಗಳಲ್ಲಿ ತೆರಿಗೆಯನ್ನ ವಸೂಲಿ ಮಾಡ್ತಕ್ಕಂಥ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರು. ಈ ಸಂತೆ ತೆರಿಗೆನ ಇನ್ನೊಂದು ಹೆಸರಿನಿಂದ ಕರೀತಾರೆ, ಇದನ್ನ ವಿಳ್ಯದೆಲೆ ಅಂತ ಕೂಡ ಕರೀತಾರೆ. ವಿಳ್ಯದೆಲೆ, ವಿಳ್ಯದೆಲೆ ಅಂತನೂ ಕೂಡ ಯಾವ ತೆರಿಗೆಯನ್ನು ಕರೀತಾರೆ, ಅಥವಾ ಇದನ್ನ ಸರಕು ತೆರಿಗೆ ಅಂತನೂ ಕೂಡ ಕರೀತಾರೆ. ಸರಕು ತೆರಿಗೆ ಅಂತನೂ ಕೂಡ ಕರೀತಾರೆ, ವಿಳ್ಯದೆಲೆ ಅಂತನೂ ಕೂಡ ಕರೀತಾರೆ. ಇನ್ನೊಂದು ಕೊನೆಯ ತೆರಿಗೆ ಯಾವುದು ಅಂದ್ರ ಕಿರುಕುಳ. ಯಾವುದು ಅಂದ್ರ ಕಿರುಕುಳ. ಈ ಕಿರುಕುಳ ಅಂತಕ್ಕಂಥ ತೆರಿಗೆ ಇತ್ರಿ ಕೊನೆಯದು ಇವರಲ್ಲಿ ಬರ್ತಕ್ಕಂಥ ಅದು ನಾವು ಸಾಗಾಣಿಕೆ ತೆರಿಗೆ ಅಂತ ನೋಡ್ತೀವಿ. ಸಾಗಾಣಿಕೆ ತೆರಿಗೆ, ಸಾಗಾಣಿಕೆ ತೆರಿಗೆ ನೋಡ್ರಿ. ಒಟ್ಟು 4 ತೆರಿಗೆಗಳನ್ನು ನೋಡ್ತೀವಿ. ಒಂದು ಬೀಳ್ಕೊಡೆ ತೆರಿಗೆ, ಅದು ಮಾರಾಟ ತೆರಿಗೆ. ಇನ್ನೊಂದು ಪೆರ್ಜುಂಕ ತೆರಿಗೆ, ಇದು ಎತ್ತುಗಳ ಮೇಲಿನ ತೆರಿಗೆ ಅಥವಾ ಹೊರೆಗಳ ತೆರಿಗೆ ಅಂತ ನೋಡ್ತೀವಿ. ಇನ್ನೊಂದು ಪಣ್ಣಾಯ, ಇದು ಸಂತೆಯಲ್ಲಿ ಸಂಗ್ರಹಿಸುವ ತೆರಿಗೆ. ಇದು ಬೇರೆ ಬೇರೆ ಕೊಡ್ತಾವೆ. ವಿಳ್ಯದೆಲೆ ತೆರಿಗೆ ಅಂತ ನೋಡ್ತೀವಿ, ಇದನ್ನು ಸರಕು ತೆರಿಗೆ ಅಂತ ನೋಡ್ತೀವಿ. ಇನ್ನೊಂದು ಯಾವ್ದಾದ್ರು ಕಿರುಕುಳ ತೆರಿಗೆ ಅಂತ ನೋಡ್ತೀವಿ. ಕಿರುಕುಳ ತೆರಿಗೆ ಅಂದ್ರೆ ಯಾವುದು ಅಂದ್ರ ಸಾಗಾಣಿಕೆ ತೆರಿಗೆ, ಅಂದ್ರ ಸಾಗಾಣಿಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಿರುಕುಳ ತೆರಿಗೆ ಅಂತೇಳಿ ನಾವು ನೋಡ್ತೀವಿ. ಇದು ಕಿರುಕುಳ ತೆರಿಗೆ ಅಂದ್ರೆ 4 ಪ್ರಕಾರದ ತೆರಿಗೆಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರ ಈ ಕದಂಬರ ಕಾಲದಲ್ಲಿ ತೆರಿಗೆಗಳನ್ನು ನೋಡ್ತೀವಿ. ಮತ್ತೆ ಅಷ್ಟೇ ಅಲ್ಲ, ಈ ಕದಂಬರು ಏನ್ ಮಾಡಿದ್ರು ಅಂದ್ರೆ ಅನೇಕ ನಾಣ್ಯಗಳನ್ನು ಕೂಡ ಚಲಾವಣೆಗೆ ತಂದಿದ್ರು. ಇವರ ಆರ್ಥಿಕತೆಯನ್ನು ನೋಡ್ತಾ ಇದ್ದೀವಿ ಅಂದ್ರೆ ನಾಣ್ಯಗಳ ಚಲಾವಣೆ ಕೂಡ ಇವರ ಕಾಲದಲ್ಲಿ ಅತ್ಯಂತ ಪ್ರಮುಖವಾಗಿದ್ದು. ಯಾವ ನಾಣ್ಯಗಳನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ರು ಅಂತಂದ್ರೆ, ಯಾವ ನಾಣ್ಯಗಳನ್ನು ಇವರ ಆಡಳಿತದಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ರು ಅಂದ್ರೆ ಇವರ ಕಾಲದಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳ ಚಲಾವಣೆಯಲ್ಲಿದ್ದು ರೀ. ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಏನಾಗಿದ್ದು ಅಂದ್ರೆ ಚಲಾವಣೆಯಲ್ಲಿದ್ದು. ಅದರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು? ಪದ್ಮಟಂಕ. ಪದ್ಮಟಂಕ ಅಂತಕ್ಕಂಥದ್ದು ಒಂದು ನಾಣ್ಯ ಯಾವನಾಗಿತ್ತು ಅಂದ್ರೆ ಅದು ಚಿನ್ನದ ನಾಣ್ಯ ಆಗಿತ್ತು ರೀ. ಇವರ ಕಾಲದ್ದು ಚಿನ್ನದ ನಾಣ್ಯ ಆಗಿತ್ತು. ಈ ಕದಂಬರ ಕಾಲದಲ್ಲಿ ಚಿನ್ನದ ನಾಣ್ಯ ಯಾವ್ದಾಗಿತ್ತು ಅಂದ್ರೆ ಪದ್ಮಟಂಕ. ಪದ್ಮಟಂಕ ಅಂತಕ್ಕಂಥದ್ದು ಚಿನ್ನದ ನಾಣ್ಯ ಆಗಿತ್ತು. ಇನ್ನು ಉಳಿದಂತ ಅನೇಕ ನಾಣ್ಯಗಳು ಬರ್ತಾವೆ, ಅನೇಕ ನಾಣ್ಯಗಳು ಬರ್ತವೆ. ಒಂದು ಗದ್ಯಾನ ಅಂತಕ್ಕಂಥ ನಾಣ್ಯ ಬರ್ತದ, ಇನ್ನೊಂದು ಸುವರ್ಣ ಅಂತಕ್ಕಂಥ ನಾಣ್ಯ ಬರ್ತದ, ಆಮೇಲೆ ದ್ರಮ್ ಅಂತಕ್ಕಂಥ ನಾಣ್ಯ, ದ್ರಮ್ ಅಂತಕ್ಕಂಥ ನಾಣ್ಯ ಬರ್ತದ. ಇನ್ನೊಂದು ಯಾವ್ದು ಅಂದ್ರೆ ಪಣ ಅಂತಕ್ಕಂಥ ನಾಣ್ಯ ಬರ್ತದ. ಇವೆಲ್ಲ ಇವರ ಕಾಲದಲ್ಲಿ ಇರ್ತಕ್ಕಂಥ ನಾಣ್ಯಗಳು. ಇವರ ಕಾಲದಲ್ಲಿ ಇರ್ತಕ್ಕಂಥ ಇನ್ನುಳಿದಂತ ನಾಣ್ಯಗಳು. ಪದ್ಮಟಂಕ ಅಂತಕ್ಕಂಥ ನಾಣ್ಯ ಚಿನ್ನದ ನಾಣ್ಯ. ಇನ್ನುಳಿದ ನಾಣ್ಯಗಳು ಗದ್ಯಾನ, ಸುವರ್ಣ, ದ್ರಹ್ಮ, ಇನ್ನೊಂದು ಯಾವ್ದು ಅಂದ್ರೆ ಪಣ. ಇವರ ಕಾಲದಲ್ಲಿ ಇರ್ತಕ್ಕಂಥ ಪ್ರಮುಖವಾದಂತ ನಾಣ್ಯಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇವರ ಕಾಲದ ನಾಣ್ಯಗಳು ಅತ್ಯಂತ ಪ್ರಮುಖವಾಗಿದ್ದು ಮತ್ತು ಇವರು ಅತ್ಯಂತ ಸಂಪತ್ತನ್ನ ಕ್ರೋಢೀಕರಣವನ್ನು ಮಾಡಿ ತಮ್ಮ ಸಾಮ್ರಾಜ್ಯದಲ್ಲಿ ಅತ್ಯಂತ ಸಂಪತ್ ಭರಿತವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಈ ಕದಂಬರು ಅಂತೇಳಿ ನಾವು ನೋಡ್ತೀವಿ. ಹೀಗೆ ಇವರ ಕಾಲದಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯವನ್ನು ಕಟ್ಟಿದವರು ಯಾರಾಗಿದ್ರು ಅಂದ್ರ ಕದಂಬರಾಗಿದ್ರು. ಅಷ್ಟೇ ಅಲ್ಲ, ಬರೀ ಆಡಳಿತವನ್ನು ನೋಡೋದಕ್ಕೆ ಜೊತೆಗೆ ಇವರು ಅನೇಕ ವಾಸ್ತುಶಿಲ್ಪಕ್ಕೂ ಕೂಡ ಅನೇಕ ಮಹತ್ವವನ್ನು ಕೊಟ್ಟಿರ್ತಕ್ಕಂಥವ್ರು. ವಾಸ್ತುಶಿಲ್ಪ ಮತ್ತು ಸಾಹಿತ್ಯಕ್ಕೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಹತ್ವವನ್ನು ಯಾರು ಕೊಡ್ತಾರೋ ಅಂದ್ರೆ ಈ ಕದಂಬರು ಕೊಟ್ಟಿದ್ರು. ಅಂದ್ರೆ ಏನ್ ಕೊಟ್ಟಿದ್ರು ಇವರು? ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು? ಇವರು ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತ ಈ ಕದಂಬರ ಕೊಡುಗೆಗಳೇನಾಗಿದ್ದು? ಇವತ್ತು ಕರ್ನಾಟಕದಲ್ಲಿ ಇವರ ಕಾಲದಲ್ಲಿ ಇರ್ತಕ್ಕಂಥ ದೇವಾಲಯಗಳನ್ನು ನೋಡ್ತೀವಿ, ಆಮೇಲೆ ಅನೇಕ ಬುದ್ಧ ವಿಹಾರಗಳನ್ನು ನೋಡ್ತೀವಿ, ಜೈನರ ಮಸೀದಿಗಳನ್ನು ನೋಡ್ತೀವಿ, ಅವೆಲ್ಲ ನೋಡ್ತೀವಿ ನಾವು. ಇವೆಲ್ಲ ವಾಸ್ತುಶಿಲ್ಪ ಕೊಟ್ಟಂತ ಕೊಡುಗೆ ಇವರು. ಇವರ ಸಾಮ್ರಾಜ್ಯದಲ್ಲಿನೇ ಪ್ರಮುಖವಾಗಿರ್ತಕ್ಕಂಥ ಕವಿಗಳಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ರು. ಇವರು ಸಾಹಿತ್ಯ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಿದ್ರು. ಯಾರು ಅಂದ್ರೆ ಈ ಕದಂಬರು ಅಂತೇಳಿ ನಾವು ನೋಡ್ತೀವಿ. ಈ ಕದಂಬರ ಕಾಲದಲ್ಲಿ ಇರ್ತಕ್ಕಂಥ ಅನೇಕ ಈ ಸಾಹಿತ್ಯಗಳು, ಕವಿಗಳು ಅಂತೇಳಿ ಬರ್ತಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಇವ್ರ ಕೊಡುಗೆಗಳು ಏನಂತ ನೋಡಿದಾಗ ಒಬ್ಬ ಕವಿ ಬರ್ತಾನೆ, ಎರಡನೇ ಕಾಳಿದಾಸ ಅಂತೇಳಿ ಬರ್ತಾನೆ. ನಾನು ಹೇಳಿದ್ದೀನಿ ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ, ಎರಡನೇ ಕಾಳಿದಾಸ ಅಂತೇಳಿ. ಎರಡನೇ ಕಾಳಿದಾಸ ಬರೆದಿರ್ತಕ್ಕಂಥ ಒಂದು ಶ್ರೇಷ್ಠವಾದಂತ ಕೃತಿ ಅದ. ಯಾವ್ದು ಕೃತಿ ಅದನ್ನ? ಕೌತಳೇಶ್ವರ. ದೌತ್ಯಂ ಅಂತಕ್ಕಂಥ
ಕೌತಳೇಶ್ವರ ದೌತ್ಯಂ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅದು ಶ್ರೇಷ್ಠವಾಗಿರ್ತಕ್ಕಂಥ ಯಾರು? ಎರಡನೇ ಕಾಳಿದಾಸ. ಇನ್ನೊಬ್ಬ ಬರ್ತಾನೆ, ಯಾರು ಅಂದ್ರೆ ಎರಡನೇದ ವ್ಯಕ್ತಿ, ಇನ್ನೊಬ್ಬ ಅತಿ ಶ್ರೇಷ್ಠ ಕವಿ ಯಾರು ಅಂದ್ರೆ ನಾಗವರ್ಮ. ನಾಗವರ್ಮ. ಈ ನಾಗವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದ್ರೆ, ನಾಗವರ್ಮ ಬರೆದಿರ್ತಕ್ಕಂಥ ಅಂದ್ರೆ ಕೃತಿ ಯಾವ್ದಂದ್ರೆ ಚಂದ್ರಚೂಡ. ಚಂದ್ರ ಚೂಡಾಮಣಿ. ಚಂದ್ರಚೂಡಾಮಣಿ. ಈ ಚಂದ್ರ ಚೂಡಾಮಣಿ ಅನ್ನತಕ್ಕಂತ ಒಬ್ಬ ಕವಿ ಏನ್ ಮಾಡ್ತಾರೆ, ಇಲ್ಲಿ ಇದು ಬರೀಬೇಕು, ಚಂದ್ರ ಚೂಡಾಮಣಿ. ಈ ಚಂದ್ರ ಚೂಡಾಮಣಿ ಅನ್ನತಕ್ಕಂಥ ಕೃತಿ ಬರೆದ ನಾಗವರ್ಮ. ಆಮೇಲೆ ಇನ್ನೊಬ್ಬ ಬರ್ತಾನೆ, ಯಾರು ಅಂದ್ರೆ ಈ ಇವನ ಕಾಲದಲ್ಲಿ ಇರ್ತಕ್ಕಂಥ ಚಂದ್ರರಾಜ ಅಂತಕ್ಕಂಥ ಬರ್ಸ ಕವಿ. ಚಂದ್ರರಾಜ. ಇವರ ಸಾಹಿತ್ಯ ಕೊಟ್ಟಿರ್ತಕ್ಕಂಥವೆಲ್ಲ. ಚಂದ್ರರಾಜ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ. ಈತ ಬರೆದಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಮದನ ತಿಲಕ. ಮದನ ತಿಲಕ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಮದನ ತಿಲಕ ಅಂತಕ್ಕಂಥ ನೋಡ್ರಿ, ಎರಡನೇ ಕಾಳಿದಾಸ ಬರೆದಿದ್ದು ಕೌತಳೇಶ್ವರ ದೌತ್ಯಂ. ಆಮೇಲೆ ನಾಗವರ್ಮ ಬರೆದಿದ್ದು ಚಂದ್ರ ಚೂಡಾಮಣಿ. ಚಂದ್ರರಾಜ ಬರೆದಿದ್ದು ಮದನ ತಿಲಕ. ಇನ್ನೊಬ್ಬ ಶ್ರೇಷ್ಠ ಕವಿ ಬರ್ತಾನೆ ಇವರ ಕಾಲದಲ್ಲಿ, ಯಾರು ಅಂದ್ರೆ ಶಾಂತಿನಾಥನ್. ಯಾರು ಅಂದ್ರೆ ಶಾಂತಿನಾಥ ಅಂತೇಳಿ ಬರ್ತಾನೆ. ಈ ಶಾಂತಿನಾಥ ಬರೆದಿರ್ತಕ್ಕಂಥ ಕೃತಿ ಯಾವ್ದಂದ್ರೆ ಸುಕುಮಾರ ಚರಿತೆ. ಸುಕುಮಾರ ಚರಿತೆ ಅನ್ನತಕ್ಕಂಥ ಕೃತಿಯನ್ನು ಯಾರು ಬರೀತಾರೋ ಅಂದ್ರೆ ಈ ಶಾಂತಿನಾಥ ಅನ್ನತಕ್ಕಂಥದ್ದು. ಇವರು ಸಾಹಿತ್ಯಕ್ಕೂ ಕೂಡ ಅತಿ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದ. ಯಾರು ಅಂತಂದ್ರೆ ಈ ಕದಂಬ ಅರಸರು ಅಂತೇಳಿ ನಾವು ನೋಡ್ತೀವಿ. ಇವು ಎರಡನೇ ನಾಗವರ್ಮ ಕೌತಳೇಶ್ವರ ದೌತ್ಯಂ ಅನ್ನತಕ್ಕಂಥ ಕೃತಿ. ನಾಗವರ್ಮ ಬರೆದಿದ್ದು ಚಂದ್ರ ಚೂಡಾಮಣಿ ಕೃತಿ. ಚಂದ್ರರಾಜ ಬರೆದಿದ್ದು ಮದನ ತಿಲಕ ಮತ್ತು ಶಾಂತಿನಾಥ ಬರೆದಿರುವ ಸುಕುಮಾರ ಚರಿತೆ ಅನ್ನತಕ್ಕಂಥ ಇವು ಕದಂಬರ ಕಾಲದಲ್ಲಿ ರಚನೆಗೊಂಡಿರ್ತಕ್ಕಂಥ ಕೃತಿಗಳು ಅಂತೇಳಿ ನಾವು ನೋಡ್ತೀವಿ. ಇದೇ ಕದಂಬರ ಕಾಲದಲ್ಲಿ ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ, ದೇವಾಲಯಗಳು ರಚನೆಗೊಂಡಿದ್ದಾವೆ ಅಂತೇಳಿ. ಕರ್ನಾಟಕದಲ್ಲಿ ದೇವಾಲಯಗಳ ರಚನೆ ಪ್ರಾರಂಭಗೊಂಡಿದ್ದೆ ಯಾರ ಕಾಲಾವಧಿಯಲ್ಲಿ ಅಂದ್ರ ಈ ಕದಂಬರ ಕಾಲದಲ್ಲಿ ಅಂತೇಳಿ ನೋಡ್ತೀವಿ. ಅದಕ್ಕಾಗಿನೇ ಇವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡಿದಾಗ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ದೇವಾಲಯಗಳ ರಚನೆ ಪ್ರಾರಂಭಗೊಂಡಿದ್ದು. ದೇವಾಲಯಗಳ ರಚನೆ ಮೂಲ ಕರ್ತೃ ಯಾರು ಅಂತ ಕರೀತಾರೆ ಅಂದ್ರೆ ಕದಂಬರನ್ನ. ಕರ್ನಾಟಕದಲ್ಲಿ ದೇವಾಲಯಗಳ ಮೂಲ ಕರ್ತೃ ಅಂದ್ರೆ ರಚನೆಕಾರರು. ಮೂಲ ಕರ್ತೃ ಯಾರು ಅಂತಂದ್ರೆ ಈ ಕದಂಬರನ್ನ ಕರೀತಾರೆ. ಈ ದೇವಾಲಯಗಳ ಮೂಲ ಕರ್ತೃ ಅಂತೇಳಿ ಯಾರನ್ನ ಕರೀತಾರೆ ಅಂದ್ರೆ ಈ ಕದಂಬರನ್ನ. ಮತ್ತು ಇನ್ನೊಂದು ಗೊತ್ತಿರಲಿ ನಿಮಗೆ, ಈ ದೇವಾಲಯಗಳ ವಾಸ್ತುಶಿಲ್ಪವನ್ನ ಯಾರ ದೇವಾಲಯಗಳ ಅಂದ್ರೆ ಕದಂಬರ ದೇವಾಲಯಗಳ. ಅದಕ್ಕೆ ನೋಡ್ರಿ ಒಂದ್ ಮಾತು, ಕರ್ನಾಟಕದಲ್ಲಿ ದೇವಾಲಯಗಳ ಮೂಲ ಕರ್ತೃಗಳು ಯಾರು ಅಂತಂದ್ರೆ ಈ ಕದಂಬರನ್ನ ಕರೀತಾರೆ. ಅಂದ್ರೆ ದೇವಾಲಯಗಳನ್ನ ರಚನೆ ಮಾಡಕ್ ಪ್ರಾರಂಭ ಮಾಡಿದವರೇ ಈ ಕದಂಬರು. ಕರ್ನಾಟಕದಲ್ಲಿ ಮೊದಲು ದೇವಾಲಯಗಳು ರಚನೆಗೊಂಡಿದೆ ಈ ಕದಂಬರ ಕಾಲದಲ್ಲಿ. ಮತ್ತು ಈ ಕದಂಬರ ಒಂದು ವಾಸ್ತುಶಿಲ್ಪದ ಶೈಲಿ, ಕದಂಬರ ವಾಸ್ತುಶಿಲ್ಪದ ಶೈಲಿಯನ್ನು ಏನಂತ ಕರೀತಾರೋ ಅಂದ್ರೆ ಶಿಲ್ಪದ ಶೈಲಿ ಕದಂಬರ ಶೈಲಿ ಅಂತ ಕರೀತಾರೆ. ಕದಂಬರ ಶೈಲಿ ಅಂತ ಕರೀತಾರ. ಈ ವಾಸ್ತುಶಿಲ್ಪದ ಶೈಲಿ ಯಾರ್ದಂದ್ರೆ ಈ ಕದಂಬರ ವಾಸ್ತುಶಿಲ್ಪದ ಶೈಲಿಯನ್ನು ಏನಂತ ಕರೀತಾರ ಅಂದ್ರೆ ಕದಂಬರ ಶೈಲಿ ಅಂತ ಕರೀತಾರೆ. ಕರ್ದಾವ ಯಾರ ಅಂದ್ರೆ ಕರ್ದಾವ ಯಾರಿ ಅಂದ್ರ ಡಾಕ್ಟರ್ ಮೊರೆಸ್ ಅಂತಕ್ಕಂಥ ವ್ಯಕ್ತಿ ಕರೀತಾನೆ. ಯಾರು ಕರೆದ್ರ ಆಗ ಹಂಗಂದ್ರೆ ಡಾಕ್ಟರ್ ಮೊರೆಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈ ಕದಂಬರ ದೇವಾಲಯಗಳ ಶೈಲಿನ ಏನಂತ ಕರೆದ ಅಂದ್ರೆ ಕದಂಬರ ಶೈಲಿ ಅಂತೇಳಿ ಕರೆದವ ಯಾರ ಅಂದ್ರೆ ಡಾಕ್ಟರ್ ಮೊರೆಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಅವರ ಕದಂಬರ ಶೈಲಿಯನ್ನು ಕರೀತಾನೆ. ಮತ್ತು ಈ ದೇವಾಲಯಗಳು ಹೇಗದಾವು ಅಂತಂದ್ರೆ ಈ ದೇವಾಲಯಗಳ ಕಂಬಗಳ ಅಂದ್ರೆ ದೇವಾಲಯಗಳ ಕಂಬದ ಬುಡಭಾಗದಲ್ಲಿ ಅಂದ್ರೆ ಕೆಳಭಾಗದಲ್ಲಿ ಏನಿರ್ತಾವ್ರಿ ಅಂದ್ರ ಈ ಬುಡಭಾಗದಲ್ಲಿ ಏನು ರಚನೆಗೊಂಡಾದವು ಅಂದ್ರ ಸಿಂಹಗಳ ರಚನೆ ಅದ ಅಲ್ಲಿ. ಅಂದ್ರೆ ಸಿಂಹಗಳ ಕಲಾಕೃತಿಗಳದಾವೆ. ಅಂದ್ರೆ ಸಿಂಹಗಳನ್ನ ಅಂದ್ರ ಪ್ರತಿಯೊಂದು ಕಂಬಗಳ ಕೆಳಭಾಗದಲ್ಲಿ ಸಿಂಹಗಳ ರಚನೆ ಅದ. ಇದು ಅವರ ದೇವಾಲಯಗಳ ಲಕ್ಷಣಗಳಂತೇಳಿ ನೀವು ನೋಡ್ಕೊಂಡು ಅರ್ಥೈಸ್ಕೊಳ್ಬೇಕು. ಇದನ್ನ ದೇವಾಲಯಗಳ ಲಕ್ಷಣಗಳು ಅಂತೇಳಿ ಅರ್ಥೈಸ್ಕೊಂಡಾಗ ಆ ಕಂಬಗಳ ಬುಡಭಾಗದಲ್ಲಿ ಏನಿರ್ತಾವ ಅಂದ್ರೆ ಸಿಂಹಗಳ ರಚನೆ ಅದ.
ಅತ್ಯಂತ ಅದ್ಭುತವಾದಂತ ಕಲಾಕೃತಿಯನ್ನ ನೋಡ್ತೀವಿ ನಾವು. ಮತ್ತೆ ಜೊತೆಗೆ ಏನಾಗ್ತದ್ರಿ ಅಂದ್ರೆ ಇವರ ದೇವಾಲಯಗಳು ಅತಿ ಎತ್ತರ ಗೋಪುರವನ್ನು ಹೊಂದಿದಾವೆ. ಎತ್ತರವಾದ ಗೋಪುರವನ್ನು ಹೊಂದಿದಾವೆ. ಎತ್ತರವಾದ ಗೋಪುರ ಅವುಗಳಿಗೆ ಯಾವ ಆಕಾರ ಹೊಂದಿವೆ? ಪಿರಾಮಿಡ್ಡಿನ ಆಕಾರವನ್ನು ರಚನೆ ಹೊಂದಿರತಕ್ಕಂಥವು. ಇವರು ಏನಾಗ್ಯಾವ ಅಂದ್ರೆ ದೇವಾಲಯಗಳ ಗೋಪುರ ಎತ್ತರವಾಗಿದಾವೆ. ಅವು ಹೇಗದಾವ ಅಂದ್ರೆ ಈ ಪಿರಾಮಿಡ್ಡಿನ ಆಕಾರವನ್ನು ಹೊಂದಿರತಕ್ಕಂಥವು. ಪಿರಾಮಿಡ್ಡಿನ ಆಕಾರವನ್ನ ಹೊಂದಿದಾವೆ ಮತ್ತು ಇವರ ಚತುಷ್ಕೋಣ ಆಕಾರವನ್ನ ಹೊಂದಿವ ದೇವಾಲಯಗಳು. ಈ ಚತುಷ್ಕೋಣ ಆಕಾರವನ್ನ ಹೊಂದಿರ್ತಾವ. ಈ ಚತುಷ್ಕೋಣ ಆಕಾರವನ್ನ ಯಾವ ಹೊಂದ್ಯಾವ ಅಂದ್ರೆ ಇವರ ಕಾಲದ ದೇವಾಲಯಗಳೆಲ್ಲ ಚತುಷ್ಕೋಣ ಆಕಾರದಲ್ಲಿ ಇದಾವೆ. ಮತ್ತು ಇವರ ಕಾಲ ದೇವಾಲಯ ಗರ್ಭಗುಡಿಗಳು ಏನಾಗ್ಯಾವ ಅಂದ್ರೆ ಚಿಕ್ಕದಾಗಿದಾವ. ಗರ್ಭಗುಡಿಗಳು ಚಿಕ್ಕದಾಗಿವೆ. ಆ ಗರ್ಭಗುಡಿಯ ಮುಂಭಾಗದಲ್ಲಿ ಸುಖನಾಸಿ ಅಂದ್ರೆ ಅದರ ಮುಂಭಾಗದಲ್ಲಿರುವಂತ ವಿಶಾಲವಾದಂತ ಆವರಣ ಅಂದ್ರ ಪ್ರದೇಶಕ್ಕೆ ನಾವೇನಂತೀವಿ ಅಂದ್ರ ಸುಖನಾಶಿ ಅಂತ ಕರಿತೀವಿ. ಅದು ಗರ್ಭಗುಡಿಗಳಕ್ಕಿಂತಲೂ ದೊಡ್ಡದಾಗಿದಾವೆ. ಈ ಸುಖನಾಶಿಗಿಂತ ಗರ್ಭಗುಡಿಗಳು ಏನಾಗ್ಯಾವ ಅಂದ್ರೆ ಚಿಕ್ಕದಾಗಿವೆ. ಮತ್ತು ಅಷ್ಟೇ ಅಲ್ಲ, ಇವರ ದೇವಾಲಯದ ಗರ್ಭಗುಡಿ ಏನದಾವ ಅಂದ್ರೆ ಚಿಕ್ಕದಾಗಿದಾವ ಅಂದ್ರೆ ಇವರ ದೇವಾಲಯಗಳು ಏನಾಗ್ಯಾವ ಅತಿ ಹೆಚ್ಚು ಕಂಬಗಳಿಂದ ನಿರ್ಮಾಣಗೊಂಡವ. ಸ್ತಂಭಗಳಿಂದ ನಿರ್ಮಾಣಗೊಂಡಂತ ದೇವಾಲಯಗಳು ಇವರು. ಸ್ತಂಭಗಳ ಅತಿ ಹೆಚ್ಚಾಗಿ ಯಾರ ದೇವಾಲಯದಲ್ಲಿ ಕಾಣ್ತೀವಿ ಅಂದ್ರೆ ನಾವು ಈ ಕದಂಬರ ದೇವಾಲಯಗಳಲ್ಲಿ ಸ್ತಂಭಗಳನ್ನು ನೋಡ್ತೀವಿ. ಮತ್ತು ಈ ಸಭಾ ಮಂಟಪ ಕೂಡ ಅದ. ಈ ಸಭಾಗಣ ಆ ದೇವಾಲಯದ ಮುಂಭಾಗದಲ್ಲಿ ಸಭಾಗಣ ಅದ, ದೊಡ್ಡದಾಗಿರ್ತಕ್ಕಂಥ ಸಭಾಗಣನ ಆ ಸಭಾಗಣಗಳಲ್ಲಿ ಅದಾವ. ಮತ್ತು ಈ ಕಲ್ಲಿನ ಮಂಟಪಗಳು ಕೂಡ ನಾವು ನೋಡ್ತೀವಿ. ಸಭಾಗಣಗಳನ್ನು ನೋಡ್ತೀವಿ ಇವರ ದೇವಾಲಯಗಳ ಮುಂದೆ. ಈ ಸಭಾಗಣಗಳನ್ನು ನೋಡ್ತೀವಿ ಮತ್ತು ಏನ್ ನೋಡ್ತೀವಿ ಅಂದ್ರೆ ಕಲ್ಲಿನ ಮಂಟಪಗಳನ್ನು ಕೂಡ ನಾವು ಯಾರ ದೇವಾಲಯಗಳ ಮುಂಭಾಗದಲ್ಲಿ ನೋಡ್ತೀವಿ ಅಂದ್ರ ಈ ಕದಂಬರ ದೇವಾಲಯಗಳ ಮುಂಭಾಗದಲ್ಲಿ ಈ ಸಭಾಗಣಗಳಾಗಿರ್ಬೋದು, ಸ್ತಂಭದ ಅತಿ ಹೆಚ್ಚು ಸ್ತಂಭಗಳದಾವೆ. ಇನ್ನೊಂದು ಪಾಯಿಂಟ್ ನೆನಪಿರ್ಲಿ ನಿಮಗೆ, ಇವರ ದೇವಾಲಯದಲ್ಲಿ ಅತಿ ಹೆಚ್ಚಾಗಿ ಏನ್ ಕಂಡು ಬಂದಾವ ಅಂದ್ರ ಲಿಂಗಗಳು ಕಂಡು ಬಂದಾವೆ. ಅತಿ ಹೆಚ್ಚಾಗಿ ಇವರ ದೇವಾಲಯಗಳಲ್ಲಿ ಏನ್ ಕಂಡು ಬರ್ತಾವು ಅಂದ್ರ ಲಿಂಗಗಳು ಅತಿ ಹೆಚ್ಚಾಗಿ ಇವರ ದೇವಾಲಯದಲ್ಲಿ ಕಂಡು ಬರ್ತಾವೆ. ಮತ್ತು ಇವರ ದೇವಾಲಯಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ನೋಡಿ ಚತುಷ್ಕೋಣಾಕಾರ ದೇವಾಲಯಗಳದಾವೆ. ಗರ್ಭಗುಡಿ ಚಿಕ್ಕದಾಗಿದಾವೆ. ಆ ಗರ್ಭಗುಡಿಯ ಮುಂಭಾಗದಲ್ಲಿ ಸುಖನಾಸಿ ಅಂತಕ್ಕಂಥ ಆವರಣ ಕಂಡು ಬರ್ತದ. ಆಮೇಲೆ ಇಲ್ಲಿ ಅತಿ ಹೆಚ್ಚು ಇವ್ರ ದೇವಾಲಯಗಳು ಕಂಬದಿಂದ ತುಂಬಿವೆ. ಮತ್ತು ಪ್ರತಿ ದೇವಾಲಯಗಳು ಅತಿ ಹೆಚ್ಚಾಗಿ ಏನ್ ಕಂಡು ಬರ್ತಾವ? ಲಿಂಗಗಳು ಕಂಡು ಬರ್ತಾವೆ. ಮತ್ತು ಇಲ್ಲಿ ಆ ದೇವಾಲಯ ಮುಂಭಾಗದ ಕಲ್ಲಿನ ಮಂಟಪ ಕಾಣ್ತದ ಮತ್ತು ಸಭಾಗಣ ಕಾಣ್ತೀವಿ. ಮತ್ತು ಎತ್ತರವಾದ ಗೋಪುರ ಅದ, ಅವು ಪಿರಾಮಿಡಿನ ಆಕಾರದೊಳಗಿರ್ತಾವೆ. ಮತ್ತೆ ಏನಿರ್ತಾವ ಅಂದ್ರೆ ಪ್ರತಿ ಕಂಬಗಳ ಕೆಳಗಡೆ ಏನದ ಅಂದ್ರೆ ಸಿಂಹಗಳ ರಚನೆ ಅದ. ಸಿಂಹದ ಕೆತ್ತನೆಗಳನ್ನ, ಅತಿ ಸೂಕ್ಷ್ಮವಾದಂತ ಕೆತ್ತನೆಗಳನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರ ಇವರ ದೇವಾಲಯಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಇವರ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ಇವು ರಚನೆ ಅಂತ ಹೇಳ್ತೀವಿ. ಹಾಗಾದ್ರೆ ಇವರು ದೇವಾಲಯಗಳು ಎಲ್ಲೆಲ್ಲಿದಾವೆ? ಕದಂಬರ ದೇವಾಲಯಗಳ ರಚನೆಯನ್ನ ನಾವು ಲಕ್ಷಣಗಳನ್ನ ನೋಡ್ತಾ ಹೋದಿವಿ, ಹೌದಾ? ಹಾಗಾದ್ರೆ ಇವರ ಕಾಲದಲ್ಲಿ ಇರ್ತಕ್ಕಂಥ ದೇವಾಲಯಗಳು ಎಲ್ಲಿ ರಚನೆಗೊಂಡು? ಕದಂಬರ ಕಾಲದ ದೇವಾಲಯಗಳ ರಚನೆ ಅಂತೇಳಿ ನಾವು ನೋಡ್ತೀವಿ. ದೇವಾಲಯಗಳು ಎಲ್ಲೆಲ್ಲಿದಾವೆ? ಯಾವ್ಯಾವ ಪ್ರದೇಶಗಳಲ್ಲಿ ಇವ್ರ ಕಾಲದಲ್ಲಿ ರಚನೆಗೊಂಡಂತ ದೇವಾಲಯಗಳಿದಾವೆ? ಯಾರ್ಯಾರ ಕಾಲದಲ್ಲಿ ಇವರ ಕದಂಬರ ಕಾಲದಲ್ಲಿ ರಚನೆಗೊಂಡಂತ ದೇವಾಲಯಗಳಿದಾವೆ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನವಾದ ದೇವಾಲಯ ಅದ ಒಂದು. ದಕ್ಷಿಣ ಭಾರತದ ಅತ್ಯಂತ ಗೊತ್ತಿರಲಿ, ನಿಮ್ಗೆ ಬಹಳ ಸರಿ ಕ್ವಶನ್ ಆಗ್ಯದ. ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದು ಅಂದ್ರೆ ಪ್ರಣವೇಶ್ವರ ದೇವಾಲಯ. ಈ ಪ್ರಣವೇಶ್ವರ ದೇವಾಲಯ ಎಲ್ಲಿ ಕಂಡು ಬರ್ತದ ಅಂದ್ರೆ ಇದು ತಾಳಗುಂದದೊಳಗೆ ಕಂಡು ಬರ್ತಕ್ಕಂಥ ಒಂದು ದೇವಾಲಯ ಅಂದ್ರೆ ಪ್ರಣವೇಶ್ವರ ದೇವಾಲಯ. ದಕ್ಷಿಣ ಭಾರತದ ಪ್ರಾಚೀನ ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರ ಈ ತಾಳಗುಂದದಲ್ಲಿ ಕಂಡು ಬರ್ತಕ್ಕಂಥದ್ದು. ದಕ್ಷಿಣ ಭಾರತದ ಪ್ರಾಚೀನ ದೇವಾಲಯ ಪ್ರಣವೇಶ್ವರ ದೇವಾಲಯ ಅಂತ ಕರ್ನಾವ ಯಾರ ಅಂದ್ರೆ, ಇದು ವೆರಿ ಇಂಪಾರ್ಟೆಂಟ್, ನೆನಪಿರಲಿ ನೋಡ್ರಿ. ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಯಾವುದಂದ್ರ ಪ್ರಣವೇಶ್ವರ ದೇವಾಲಯ. ಅದು ತಾಳಗುಂದದಲ್ಲಿ ಕಂಡು ಬರ್ತದ. ಇದು ದಕ್ಷಿಣ ಭಾರತ ಪ್ರಾಚೀನ ದೇವಾಲಯ ಪ್ರಣವೇಶ್ವರ ದೇವಾಲಯವಾಗಿದೆ ಅಂತ ಹೇಳೋಣ ಯಾರ ಅಂದ್ರೆ ಡಾಕ್ಟರ್ ಎಂ ಎಚ್ ಕೃಷ್ಣನವರು ಏನ್ ಹೇಳ್ತಾರೆ ಅಂದ್ರೆ ಇತಿಹಾಸ ತಜ್ಞರು, ಈ ಪ್ರಣವೇಶ್ವರ ದೇವಾಲಯವೇ ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಅಂತೇಳಿ ಹೇಳ್ತಾರೆ.
ಪ್ರಾಚೀನ ದೇವಾಲಯ ಅಂತ ಹೇಳ್ತಾರೆ. ಹಾಗಾದ್ರೆ ಈ ದೇವಾಲಯದಲ್ಲಿ ಕೂಡ ಏನಂದ್ರ ಪ್ರಣವೇಶ್ವರ ದೇವಾಲಯವನ್ನ ನಾವು ನೋಡ್ತೀವಿ. ಇದಕ್ಕೆ ಈ ಪ್ರಣವೇಶ್ವರ ದೇವಾಲಯಕ್ಕೆ ಇನ್ನೊಂದು ಹೆಸರು ಅದ, ಇದಕ್ಕೆ ಏನ ದ್ವಿಕೂಟ ದೇವಾಲಯ ಅಂತ ಕೂಡ ಕರೀತಾರೆ. ಇದಕ್ಕೆ ನೆನಪಿರ್ಬೇಕಾ, ಬೇರೆ ಬೇರೆ ಹೆಸರುಗಳು ಬರ್ತಾವೆ. ದ್ವಿಕೂಟ ದೇವಾಲಯ, ನೀವು ಪ್ರಣವೇಶ್ವರ ಬಿಟ್ಟು ಅತ್ಯಂತ ದಕ್ಷಿಣ ಭಾರತ ಪ್ರಾಚೀನ ದೇವಾಲಯ ಯಾವ್ದು ಅಂತ ದ್ವಿಕೂಟ ಕೊಟ್ರಂದ್ರ ಬಾಯಿ ತೆರ್ಕೊಂಡ್ ಕುಂದ್ರಬಾರದು. ನೆನಪಿರ್ಬೇಕು ಯಾವ್ದು ಅಂದ್ರ ದ್ವಿಕೂಟ. ಯಾವ ಕೂಟ? ದ್ವಿಕೂಟ ದೇವಾಲಯ ಅಂತೇಳಿ ನೋಡ್ತೀವಿ ನಾವು. ಅದು ದಕ್ಷಿಣ ಭಾರತ ಪ್ರಾಚೀನ ದೇವಾಲಯ. ಪ್ರಣವೇಶ್ವರ ಇರ್ಲಿಲ್ಲ ದ್ವಿಕೂಟ ಕೊಟ್ಟಿರ್ತಾನೆ. ನಿಮ್ಗೆ ನೆನಪಿರ್ಬೇಕು, ದ್ವಿಕೂಟ ದೇವಾಲಯ ಅಂತನೂ ಕೂಡ ಕರೀತಾರೆ. ಇನ್ನೊಂದು ಸ್ಥಳ ಬರ್ತದ ಎಲ್ಲಿ ಅಂದ್ರ ಬನವಾಸಿ. ಬನವಾಸಿ ಬನವಾಸಿ ಒಳಗೆ ಯಾವ ದೇವಾಲಯ? ಮಧುಕೇಶ್ವರ ದೇವಾಲಯ. ಮಧುಕೇಶ್ವರ ದೇವಾಲಯ, ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಬರ್ತದೆ. ಇದು ಕದಂಬರ ಏನಂದ್ರ ಕುಲದೇವರಿದು. ಕದಂಬರ ಕುಲದೇವರು ಯಾವ್ದಂದ್ರ ಮಧುಕೇಶ್ವರ ಅಂತ ನಾನು ಹೇಳಿದ್ದೀನಿ ನಿಮಗೆ ಹಿಂದಿನ ಕ್ಲಾಸ್. ಇದು ಯಾವ ನದಿಯ ದಂಡೆ ಮೇಲೆ ಇದೆ ಅಂದ್ರೆ ವರದಾ ನದಿ. ವರದಾ ನದಿಯ ಎಡಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಎಡಭಾಗದಲ್ಲಿ ಯಾವ ನದಿ ಅಂದ್ರ ವರದಾ ನದಿಯ ಎಡಭಾಗದಲ್ಲಿ ಕಂಡು ಬರುವಂತ ದೇವಾಲಯ ಅದು ಮಧುಕೇಶ್ವರ ದೇವಾಲಯ. ಅದು ಎಲ್ಲಿ ಕಂಡು ಬರ್ತದಂದ್ರ ಈ ಬನವಾಸಿಯಲ್ಲಿ. ಆ ಕಾರಣಕ್ಕಾಗಿ ಅವ್ರ ಕುಲದೇವರು ಇರುವುದರಿಂದ, ಅವ್ರ ಮಣಿದೇವರು ಇರುವುದರಿಂದ ಅವರು ತಮ್ಮ ಸಾಮ್ರಾಜ್ಯವನ್ನು ಕೂಡ ಅಲ್ಲೇ ಸ್ಥಾಪನೆ ಮಾಡಿದ್ರು ಅಂತೇಳಿ ನಾನು ನಿಮ್ಗೆ ಹೇಳಿದ್ದೇನೆ. ಮತ್ತೆ ಅಷ್ಟೇ ಅಲ್ಲ, ಇದೇ ಬನವಾಸಿಯಲ್ಲಿ ಇನ್ನೊಂದು ದೇವಾಲಯ ಬರ್ತದೆ. ಇದೇ ಬನವಾಸಿಯಲ್ಲಿ ಇನ್ನೊಂದು ದೇವಾಲಯ ಬರ್ತದ. ಯಾವ್ದಂದ್ರ ವರದಾ ನರಸಿಂಹ ದೇವಾಲಯ. ಯಾವ ದೇವಾಲಯ ಅಂದ್ರೆ ವರದಾ ಅನ್ಬೇಡ್ರಿ, ವರಹ ನರಸಿಂಹ ದೇವಾಲಯ. ವರಹ ನರಸಿಂಹ ದೇವಾಲಯ ಕೂಡ ಕಂಡು ಬರುವುದು ಎಲ್ಲಿ ಅಂದ್ರೆ ಈ ಬನವಾಸಿಯಲ್ಲಿನೇ. ಒಂದು ಮಧುಕೇಶ್ವರ ದೇವಾಲಯ ಎಲ್ಲೇ ಬರ್ತದ, ಇನ್ನೊಂದು ವರಹ ನರಸಿಂಹ ದೇವಾಲಯನು ಕೂಡ ಎಲ್ಲಿ ಕಂಡು ಬರ್ತದ ಅಂದ್ರ ಈ ಇದು ಬನವಾಸಿಯಲ್ಲಿನೇ ಕಂಡು ಬರ್ತದ. ಮಧುಕೇಶ್ವರ ಮತ್ತು ವರಹ ನರಸಿಂಹ ದೇವಾಲಯ ಎರಡು ಕಂಡು ಬರುವುದು ಎಲ್ಲಿ ಅಂದ್ರ ಈ ಬನವಾಸಿಯಲ್ಲಿ. ಅದಕ್ಕಾಗಿನೇ ಈ ಬನವಾಸಿಯಲ್ಲಿ ಎರಡು ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ವರಹ ನರಸಿಂಹ ದೇವಾಲಯ, ಇನ್ನೊಂದು ಯಾವ್ದಂದ್ರ ಮಧುಕೇಶ್ವರ ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಇನ್ನ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಇನ್ನೊಂದು ಬರ್ತದೆ ಇವ್ರದ್ದು ಎರಡನೇ ರಾಜಧಾನಿ. ಇದು ಮೊದಲನೇ ರಾಜಧಾನಿ ಆದ್ರೆ ಎರಡನೇ ರಾಜಧಾನಿ ಹಲಸಿ. ಹಲಸಿ ಕದಂಬರ ಎರಡನೇ ರಾಜಧಾನಿ ಆದ್ರೆ ಹಲಸಿ ಅಂತಕ್ಕಂಥ ಕದಂಬರ ಎರಡನೇ ರಾಜಧಾನಿ. ಇಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು ಒಂದು ಜಿನಾಲಯ ಅಂತೇಳಿ ಬರ್ತದ. ಜಿನಾಲಯವನ್ನು ನಿರ್ಮಾಣ ಮಾಡ್ತಾರೆ. ಇದನ್ನ ನಾವು ಜೈನರ ಬಸೀದಿ ಅಂತ ಕರಿತೀವಿ. ಜೈನರ ಬಸೀದಿ, ಜೈನರ ಪ್ರಾರ್ಥನಾ ಮಂದಿರ, ಜೈನರ ಬಸೀದಿಗಳು ಅಂತ ಕರೀತೀವಿ. ಜಿನಾಲಯವನ್ನ ನಿರ್ಮಾಣ ಆಗ್ತದೆ ಎಲ್ಲಿ ಅಂದ್ರೆ ಹಲಸಿ ಒಳಗೆ. ಹಲಸಿ ಒಳಗೆ ಜಿನಾಲಯವನ್ನ ನಿರ್ಮಾಣ ಮಾಡ್ತಾರೆ ಕದಂಬರು. ಆಮೇಲೆ ಇದೆ ಹಲಸಿ ಒಳಗೆ ಅನೇಕ ದೇವಾಲಯಗಳು ಬರ್ತಾವ. ಕಲ್ಲೇಶ್ವರ ದೇವಾಲಯ, ಕಲ್ಲೇಶ್ವರ ದೇವಾಲಯ ಚಂದ ಬರ್ಕೋರ. ಕಲ್ಲೇಶ್ವರ ದೇವಾಲಯ, ಈ ಕಲ್ಲೇಶ್ವರ ದೇವಾಲಯಕ್ಕೆ ಇನ್ನೊಂದು ಹೆಸರು ಅದ, ನೆನಪಿರ್ಲಿ. ಯಾವ್ದೋ ತ್ರಿಕೂಟ ದೇವಾಲಯ. ಇದು ದ್ವಿಕೂಟ. ಇದು ದ್ವಿಕೂಟ. ಯಾವ್ದಂದ್ರ ಪ್ರಣವೇಶ್ವರ ದೇವಾಲಯಕ್ಕೆ ದ್ವಿಕೂಟ ಅಂತ ಕರೆದ್ರು. ಕಲ್ಲೇಶ್ವರ ದೇವಾಲಯಕ್ಕೆ ಏನಂತ ಕರೀತಾರ? ತ್ರಿಕೂಟ ದೇವಾಲಯ ಅಂತ ಕರೀತಾರೆ. ನೀವು ನೆನಪಿಟ್ಕೋಬೇಕು ಇವೆಲ್ಲ. ಬೇರೆ ಬೇರೆ ಪದಗಳಿದಾವೆ, ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ತ್ರಿಕೂಟ ದೇವಾಲಯ ಅಂತ ಕರೆದ್ರು. ಆಮೇಲೆ ಇದೇ ಹಲಸಿ ಒಳಗೆ ಇನ್ನೊಂದು ಬರ್ತದ, ಹತ್ತಿಕೇಶ್ವರ ದೇವಾಲಯ. ಹತ್ತಿಕೇಶ್ವರ ದೇವಾಲಯ ಕೆಲವೊಂದ್ ಕಡೆ ಏನ್ ಮಾಡ ಹಟ್ಟಿಕೇಶ್ವರ ದೇವಾಲಯ ಅಂತ ಕೊಟ್ಟಾನ. ಹಟ್ಟಿಕೇಶ್ವರ ದೇವಾಲಯ ಅಂತ ಕೊಟ್ಟಾರ. ಅಥವಾ ಇದನ್ನ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವ್ದ್ರ ಹತ್ತಿಕೇಶ್ವರ ದೇವಾಲಯ ಕೂಡ ಎಲ್ಲಿ ಕಂಡು ಬರ್ತದ? ಹಲಸಿ ಒಳಗೆ. ಇದು ಕದಂಬರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯ. ಇನ್ನೊಂದು ರಾಮೇಶ್ವರ ದೇವಾಲಯ. ಇಲ್ಲೇ ಬರೀ ಇದ್ರೊಳಗೆ ಹಲಸಿ ಒಳಗೆ ಬರ್ತಕ್ಕಂಥ ರಾಮೇಶ್ವರ ದೇವಾಲಯ ಚೆನ್ನಾಗಿ ಬರ್ಕೋರಿ. ರಾಮೇಶ್ವರ ದೇವಾಲಯ ಬರ್ತದ. ಆಮೇಲೆ ಸುವರ್ಣೇಶ್ವರ ದೇವಾಲಯ. ಸುವರ್ಣೇಶ್ವರ ದೇವಾಲಯ, ಸುವರ್ಣೇಶ್ವರ ದೇವಾಲಯ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಹಲಸಿ ಒಳಗೆ ಕಂಡು ಬರ್ತಕ್ಕಂಥ ದೇವಾಲಯಗಳು. ಹಲಸಿ ಒಳಗೆ ಕಂಡು ಬರ್ತಕ್ಕಂಥ ಅತಿ ಪ್ರಮುಖವಾದ ದೇವಾಲಯಗಳು ಯಾವಂದ್ರೆ ಇವು. ಒಂದು ಜಿನಾಲಯ, ಇನ್ನೊಂದು ಕಲ್ಲೇಶ್ವರ, ಹತ್ತಿಕೇಶ್ವರ, ರಾಮೇಶ್ವರ, ಸುವರ್ಣೇಶ್ವರ ಅಂತಕ್ಕಂಥ ಎಲ್ಲಾ ದೇವಾಲಯಗಳು ಇಲ್ಲಿ ಗೊತ್ತಿಲ್ಲ. ಕಲ್ಲೇಶ್ವರ ದೇವಾಲಯಕ್ಕೆ ಏನಂತ ಕರೀತಾರೆ? ತ್ರಿಕೂಟ ದೇವಾಲಯ ಅಂತನೂ ಕೂಡ ಕರೀತಾರೆ. ತ್ರಿಕೂಟ ದೇವಾಲಯ ಅಂತನೂ ಕೂಡ ಕರೀತಾರೆ. ಇವೆಲ್ಲ ಕಂಡು ಬರೋದು ಯಾವ ಸ್ಥಳದೊಳಗೆ ಅಂದ್ರ ಹಲಸಿಯಲ್ಲಿ ಬರ್ತದೆ ಅಂತ ಹೇಳಿದೀನಿ ನಾನು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆಯ ಖಾನಾಪುರದೊಳಗೆ ಬರ್ತದ. ಇನ್ನೊಂದು ಬರ್ತದ್ರಿ ಇಲ್ಲಿ ಹಲಸಿ ಒಳಗೇನೆ ಒಂದು ಮೂರ್ತಿ ಕಂಡು ಬರ್ತದ. ಮೂರ್ತಿ ಅಂದ್ರೆ ಬರೀ ದೇವಾಲಯದ ಒಂದು ದೇವರ ಮೂರ್ತಿ ಕಂಡು ಬರ್ತದೆ. ಯಾವ ದೇವರ ಮೂರ್ತಿ ಅಂದ್ರ ಈ ಲಕ್ಷ್ಮೀನಾಗ ಮೂರ್ತಿ ಕಂಡು ಬರ್ತದೆ ಇಲ್ಲಿ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಲಕ್ಷ್ಮೀನಾಗ ಮೂರ್ತಿ ಕಂಡು ಬರುವುದು ಎಲ್ಲಿ ಅಂದ್ರೆ ಅದು ಈ ಹಲಸಿ ಒಳಗೆ.
ಲಕ್ಷ್ಮೀ ನಾಗಮೂರ್ತಿ ಕಂಡು ಬರೋದು ಹಲಸಿ ಅನ್ನತಕ್ಕಂಥ ಪ್ರದೇಶದೊಳಗ. ಇನ್ನ ಈ ಯಾವ ಸ್ಥಳ ಅಂದ್ರ ದೊಡ್ಡ ಗದ್ದೆ ಅಂತಕ್ಕಂಥ ಸ್ಥಳ. ದೊಡ್ಡ ಗದ್ದವಳ್ಳಿ ಅಂತಕ್ಕಂಥ ಒಂದು ಹಳ್ಳಿ ಅದ. ದೊಡ್ಡ ಗದ್ದವಳ್ಳಿ ಅಂತಕ್ಕಂಥ ಸ್ಥಳ. ಇಲ್ಲಿ ಒಂದು ದೇವಾಲಯ ಕಂಡು ಬರ್ತದ್ರಿ. ಆ ದೇವಾಲಯ ಯಾವ್ದಂದ್ರ ಲಕ್ಷ್ಮೀನಾರಾಯಣ ದೇವಾಲಯ. ಲಕ್ಷ್ಮೀನಾರಾಯಣ ದೇವಾಲಯ ಇಲ್ಲಿ ಕೆಳಗೆ ಬರೀತೀವಿ ನೋಡು. ಲಕ್ಷ್ಮೀನಾರಾಯಣ ದೇವಾಲಯ ಕಂಡು ಬರುದಿಲ್ಲ ಅಂದ್ರೆ ದೊಡ್ಡ ಗದ್ದೆವಳ್ಳಿ ಅಂತಕ್ಕಂಥ ಸ್ಥಳದೊಳಗೆ ಕಂಡು ಬರ್ತದ. ಅದು ಲಕ್ಷ್ಮೀನಾರಾಯಣ ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಇನ್ನು ಗೋವಾ ಅನ್ನತಕ್ಕಂಥ ಪ್ರದೇಶ. ಗೋವಾದೊಳಗನು ಕೂಡ ಇವರು ದೇವಾಲಯಗಳನ್ನು ನೋಡ್ತೀವಿ. ಗೋವಾದಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ಯಾವುದು? ಗೋವಾದಲ್ಲಿ ಕಂಡು ಬರುವ ದೇವಾಲಯ ಯಾವ ಅಂದ್ರೆ ಕಮಲನಾರಾಯಣ. ನೋಡ್ರಿ, ಕಮಲನಾರಾಯಣ ದೇವಾಲಯ ಕಂಡು ಬರ್ತದೆ. ಎಲ್ಲಿ ಅಂದ್ರೆ ಗೋವಾದೊಳಗೆ. ಯಾರು ಕಟ್ಟಿರ್ತಕ್ಕಂಥದ್ದು? ಕಮಲನಾರಾಯಣ ದೇವಾಲಯ ಕಂಡು ಬರೋದು ಗೋವಾದೊಳಗೆ. ಕದಂಬರ ನಿರ್ಮಾಣ ಮಾಡಿದ್ರು. ಮತ್ತು ಇಲ್ಲೇ ಏನು ಕಂಡು ಬರ್ತದೆ? ಭೈರವನ ಮೂರ್ತಿ ಶಿಲ್ಪಗಳು ಕಂಡು ಬರ್ತದೆ. ಇಲ್ಲಿ ಮೂರ್ತಿ ಕಂಡು ಬರ್ತದ. ಯಾರ್ದಂದ್ರೆ ಭೈರವನ ಮೂರ್ತಿನೂ ಕೂಡ ಗೋವಾದೊಳಗೇನೆ. ಅದನ್ನ ನಿರ್ಮಾಣ ಮಾಡಿದವ್ರು ಯಾರು ಅಂದ್ರೆ ಈ ಕದಂಬರು. ಅಲ್ಲಿ ಕಟ್ಟಿರುವ ದೇವಾಲಯ ಕಮಲನಾರಾಯಣ ದೇವಾಲಯ. ಅಲ್ಲಿ ಒಂದು ಮೂರ್ತಿ ಕೂಡ ಕಂಡು ಬರ್ತದೆ. ಯಾವ್ದು? ಭೈರವನ ಮೂರ್ತಿ. ಭೈರವನ ಮೂರ್ತಿ ಕೂಡ ಎಲ್ಲಿ ಕಂಡು ಬರ್ತದ ಅಂದ್ರೆ ಈ ಗೋವಾದೊಳಗನೆ ಕಂಡು ಬರ್ತದ. ಆಮೇಲೆ ಇವ್ರದ್ದು ಗುಡ್ನಾಪುರ್ ಅಂತಕ್ಕಂಥ ಸ್ಥಳ. ಗುಡ್ನಾಪುರ್ ಶಾಸನ ಅಂತ ನೀವು ಕೇಳಿರಿ. ರವಿವರ್ಮ ಹೊರಡಿಸಿರ್ತಕ್ಕಂಥ ಗುಡ್ನಾಪುರ ಆತ ನಿರ್ಮಾಣ ಮಾಡಿದಂತ ಒಂದು ದೇವಾಲಯ. ಮನ್ಮಥ ದೇವಾಲಯ ನಾ ಹೇಳಿದೀನಿ ನೋಡ್ರಿ. ಮನ್ಮಥ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ ರವಿವರ್ಮ. ಮತ್ತು ಶಾಸನ ಹೊಡಿಸಿದವನ ಗುಡ್ನಾಪುರ ಶಾಸನ ಹೊಡಿಸಿದವ ರವಿವರ್ಮ. ಜೊತೆಗೆ ಇನ್ನೊಂದು ಬರ್ತದೆ ಯಾವ್ದ್ರ? ಗೋಕರ್ಣ. ಇವೆಲ್ಲ ಬರ್ಕೋರಿ ದೇವಾಲಯಗಳನ್ನ. ಗೋಕರ್ಣದೊಳಗೆ ಯಾವ ದೇವಾಲಯ ಕಂಡು ಬರ್ತದಂದ್ರ ದ್ವಿಬಾಹು ದೇವಾಲಯ. ದೇವಾಲಯ ಕಂಡು ಬರುದು ಎಲ್ಲಿ ಅಂದ್ರೆ ಗೋಕರ್ಣದೊಳಗೆ ಕಂಡು ಬರೋ ದೇವಾಲಯ ಯಾವುದು ಅಂದ್ರ ದ್ವಿಬಾಹು ದೇವಾಲಯ. ಗುಡ್ನಾಪುರದಲ್ಲಿ ಕಂಡು ಬರುದು ಮನ್ಮಥ ದೇವಾಲಯ. ಗೋವಾದಲ್ಲಿ ಕಂಡು ಬರೋದು ಕಮಲನಾರಾಯಣ ದೇವಾಲಯ. ಅಲ್ಲಿ ಒಂದು ಮೂರ್ತಿ ಕಂಡು ಬರ್ತದೆ. ಯಾವುದು? ಭೈರವನ ಮೂರ್ತಿ. ಯಾವ ಮೂರ್ತಿ? ಭೈರವನ ಮೂರ್ತಿ ಅಂತೇಳಿ ನಾವು ನೋಡ್ತೀವಿ. ಮತ್ತು ಈ ಭೈರವನ ಮೂರ್ತಿ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲ, ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಕಂಡು ಬರ್ತದ. ಹಲಸಿ ಒಳಗೆ ಜಿನಾಲಯ ಆಗಿರ್ಬೋದು, ಕಲ್ಲೇಶ್ವರ, ಹತ್ತಿಕೇಶ್ವರ ದೇವಾಲಯ, ಮತ್ತ ನಾಗಲಕ್ಷ್ಮೀ ದೇವಿಯ ಮೂರ್ತಿ ಕೂಡ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅನೇಕ ಪ್ರದೇಶ ಜಂಬೆಹಳ್ಳಿ ಅಂತೇಳಿ ಒಂದು ಬರ್ತದೆ. ಬರ್ಕೋರಿ, ಜಂಬೆಹಳ್ಳಿ. ಇದು ಶಿವಮೊಗ್ಗ ಡಿಸ್ಟಿಕ್ ದಲ್ಲಿ ಬರ್ತಕ್ಕಂಥದ್ದು ಜಂಬೆಹಳ್ಳಿ. ಈ ಜಂಬೆಹಳ್ಳಿ ಒಳಗ ಅನೇಕ ದೇವಾಲಯಗಳು ನೋಡ್ತೀವಿ. ಒಂದು ದುರ್ಗಾ ದೇವಾಲಯ ಕಂಡು ಬರ್ತದ. ದುರ್ಗಾ ದೇವಾಲಯ. ಅಲ್ಲೇ ಒಂದು ಮೂರ್ತಿ ಕೂಡ ಕಂಡು ಬರ್ತದ್ರಿ. ಮಹೇಶ ಮರ್ದಿನಿ. ಯಾವ್ದ್ರಿ? ಮಹೇಶ ಮರ್ದಿನಿ ಅಂತಕ್ಕಂಥ ಮೂರ್ತಿ ಕಂಡು ಬರ್ತದ. ಮಹೇಶಿ ಮರ್ದಿನಿ ಅಂತಕ್ಕಂಥ ಏನ್ ಕಂಡು ಬರ್ತದ್ರಿ ಅಂದ್ರೆ ಮೂರ್ತಿ ಕಂಡು ಬರ್ತದ. ಮಹೇಶ ಮರ್ದಿನಿಯ ಮೂರ್ತಿ ಕಂಡು ಬರ್ತದ. ಮಹಿಷಾಸುರ ಮರ್ದಿನಿ ಅಂತ ಕರಿತೀವಲ್ಲ ನಾವು, ಹಾಗೆ ಮಹೇಶ ಮರ್ದಿನಿ, ಷಟ್ಪುಂಷೆ ಮಹೇಶ ಮರ್ದಿನಿಯ ಮೂರ್ತಿ ಕಂಡು ಬರುವುದು ಎಲ್ಲಿ ಅಂತಂದ್ರೆ ಅದು ಈ ಜಂಬೆಹಳ್ಳಿ ಒಳಗೆ ಕಂಡು ಬರ್ತದ. ಇಲ್ಲಿ ದೇವಾಲಯ ಕಂಡು ಬರುವುದು ದುರ್ಗಾದೇವಿ ದೇವಾಲಯ. ಮೂರ್ತಿ ಕಂಡು ಬರುವುದು ಯಾವಂದ್ರ ಮಹೇಶ ಮರ್ದಿನಿಯ, ಮಹಿಷಾಸುರನನ್ನ ಸಂಹಾರ ಮಾಡಿದಂಥವ್ರು. ಮಹೇಶ್ ಮರ್ದಿನಿಯ ಏನ್ ಕಂಡು ಬರ್ತದ್ರಿ ಅಂದ್ರ ಈ ಮೂರ್ತಿ ಕಂಡು ಬರ್ತದ. ಆದ್ರೆ ದೇವಾಲಯ ಎಲ್ಲಿ ಕಂಡು ಬರ್ತದಂದ್ರ ದುರ್ಗಾ ದೇವಾಲಯದ ಜಂಬೆಹಳ್ಳಿ ಒಳಗ ಮೂರ್ತಿ ಅಂತ ನೋಡಿದಾಗ ಮಹೇಶ್ ಮರ್ದಿನಿಯ ಮೂರ್ತಿ ಕೂಡ ಎಲ್ಲಿ ಕಂಡು ಬರ್ತದ? ಜಂಬೆಹಳ್ಳಿ ಒಳಗ. ಇನ್ನೊಂದು ಸ್ಥಳ ಗೊತ್ತಿರ್ಲಿ ನಿಮ್ಗ, ಹೈಗುಂದ ಸ್ಥಳ ಅಂತೇಳಿ ಬರ್ತಾವ. ಹೈಗುಂದ ಸ್ಥಳ ಅಂತ ಬರ್ತದ. ಹೈಗುಂದದೊಳಗ ಒಂದು ದೇವಾಲಯ ಅದ. ಅಂದ್ರೆ ಮೂರ್ತಿಗಳು ಕಂಡು ಬರ್ತಾವ ಅಲ್ಲಿ. ಬರೇ ಶಿವನ ಮೂರ್ತಿ, ವಿಷ್ಣುವಿನ ಮೂರ್ತಿ, ಯಕ್ಷ ಮೂರ್ತಿ ಬರ್ತದ. ಮತ್ತು ಇನ್ನೊಂದು ಯಾವ್ದಂದ್ರೆ ಬುದ್ಧನ ಮೂರ್ತಿಗಳು ಕೂಡ ಕಂಡು ಬರ್ತವೆ. ಶಿವನ ಮೂರ್ತಿಗಳು ಕಂಡು ಬರ್ತವೆ, ವಿಷ್ಣುವಿನ ಮೂರ್ತಿಗಳು ಕಂಡು ಬರ್ತವೆ, ಯಕ್ಷ ಮೂರ್ತಿಗಳು ಕಂಡು ಬರ್ತವೆ, ಬುದ್ಧನ ಮೂರ್ತಿಗಳು. ಈ ಶಿವನ ಮೂರ್ತಿ, ವಿಷ್ಣುವಿನ ಮೂರ್ತಿ, ಯಕ್ಷ ಮೂರ್ತಿ ಮತ್ತು ಬುದ್ಧ ಮೂರ್ತಿ, ಈ 4 ಮೂರ್ತಿಗಳು ಕಂಡು ಬರುದು ಅಂದ್ರೆ ಮೂರ್ತಿ ಶಿಲ್ಪಗಳು ಕಂಡು ಬರುದು ಎಲ್ಲಿ ಅಂದ್ರೆ ಹೈಗುಂದ ಅಂತಕ್ಕಂಥ ಸ್ಥಳದೊಳಗೆ. ಕಂಡು ಬರ್ತವೆ. ಜಂಬೆಹಳ್ಳಿ ಒಳಗ ದುರ್ಗಾ ದೇವಾಲಯ ಮತ್ತು ಮಹೇಶ ಮರ್ದಿನಿಯ ಮೂರ್ತಿ ಕಂಡು ಬಂದ್ರೆ,
ಐಗುಂದದೊಳಗ ಶಿವನ ಮೂರ್ತಿಗಳು ಕಂಡು ಬರ್ತಾವೆ, ವಿಷ್ಣುವಿನ ಮೂರ್ತಿಗಳು ಕಂಡು ಬರ್ತಾವೆ, ಯಕ್ಷ ಮೂರ್ತಿಗಳು ಕಂಡು ಬರ್ತಾವೆ, ಇನ್ನೊಂದು ಯಾವ್ದು ಬುದ್ಧನ ಮೂರ್ತಿಗಳು ಅಲ್ಲಿ ಪ್ರಮುಖವಾಗಿ ಕಂಡು ಬರ್ತಾವ ಅಂತ ನಾವು ನೋಡ್ತೀವಿ. ಇವು ಏನಪ್ಪಾ ಅಂದ್ರೆ ಇವ್ರ ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಸ್ಥಳ ದೇವಾಲಯಗಳು ಅಂತ ನಾವು ನೋಡ್ತೀವಿ. ಮತ್ತು ಇವ್ರ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ದೇವಾಲಯಗಳ ಗೋಡೆ ಮೇಲೆ ಅತಿ ಪ್ರಮುಖವಾಗಿ ಏನ್ ಕಂಡು ಬರ್ತಾವ ಅಂದ್ರೆ ಚಿತ್ರಗಳು ಕಂಡು ಬರ್ತಾವ್ರಿ. ಇವ್ರ ಚಿತ್ರಕಲೆಗೂ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಹತ್ವವನ್ನು ಕೊಟ್ಟಿದ್ರು, ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಇವರು ಯಾವ ದೇವಾಲಯಗಳೇ ಅತ್ಯಂತ ಅದ್ಭುತವಾದಂತ ಚಿತ್ರಗಳು ಕಂಡು ಬರ್ತಾವು ಅಂತಂದ್ರೆ ಇವರ ಕಾಲದಲ್ಲಿ ಇರ್ತಕ್ಕಂಥ ಬನವಾಸಿ, ಚಂದ್ರವಳ್ಳಿ, ಬನವಾಸಿ ಮತ್ತು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಹಲಸಿ ಮತ್ತು ಗೋವಾ. ಈ ಸ್ಥಳಗಳಲ್ಲಿ ಏನಾಗ್ತಂದ್ರ ಚಿತ್ರಕಲೆ ಈ ದೇವಾಲಯದ ಗೋಡೆಗಳ ಮೇಲೆ ಏನ್ ಕಂಡು ಬರ್ತಂದ್ರ ಚಿತ್ರಗಳು ಕಂಡು ಬರ್ತವೆ. ಎಲ್ಲಿ ಚಂದ್ರವಳ್ಳಿ ಒಳಗೆ ಕಂಡು ಬರ್ತದ, ಬನವಾಸಿ ಒಳಗೆ, ಹಲಸಿ ಒಳಗೆ ಮತ್ತು ಗೋವಾದೊಳಗೆ ಇವರು ಏನಂದ್ರೆ ಚಿತ್ರಗಳು ಕಂಡು ಬರ್ತವೆ. ಆ ದೇವಾಲಯ ಗೋಡೆಗಳ ಮೇಲೆ ಯಾವ್ಯಾವ ಚಿತ್ರ ತೆಗೆದಿದ್ರು, ಯಾವ ಚಿತ್ರಗಳು ಅತಿ ಪ್ರಮುಖವಾಗಿದ್ದು ಅಂತ ನೋಡ್ರಿ. ಈ ದೇವಾಲಯ ಒಂದು ಸ್ವಲ್ಪ ಇಲ್ಲಿ ಗಮನ ಕೊಡ್ರಿ. ದೇವಾಲಯಗಳ ಗೋಡೆಗಳ ಮೇಲೆ ಏನ್ ಕಂಡು ಬರ್ತದಂದ್ರೆ ಚಿತ್ರಗಳು. ಓಕೆ, ಆದ್ರೆ ಚಿತ್ರಗಳು ಯಾವ್ಯಾವ ಸ್ಥಳದೊಳಗೆ ದೇವಾಲಯಗಳ ಗೋಡೆಗಳ ಮೇಲೆ ಚಿತ್ರ ಕಂಡು ಬಂದದ ಅಂದ್ರೆ ಕದಂಬರ ಕಾಲದ ಯಾವ ದೇವಾಲಯಗಳ ಮೇಲೆ ಚಿತ್ರಗಳು ಕಂಡು ಬಂದವ ಅಂದ್ರೆ ಚಂದ್ರವಳ್ಳಿ, ಬನವಾಸಿ, ಹಲಸಿ, ಗೋವಾ ದೇವಾಲಯಗಳ ಮೇಲೆ. ಆ ದೇವಾಲಯಗಳ ಗೋಡೆಗಳ ಮೇಲೆ ಅಂದ್ರೆ ಚಂದ್ರವಳ್ಳಿ, ಬನವಾಸಿ, ಹಲಸಿ, ಗೋವಾ ಇಲ್ಲಿರುವಂತ ದೇವಾಲಯಗಳ ಗೋಡೆಗಳ ಮೇಲೆ ಚಿತ್ರಗಳು ಕಂಡು ಬಂದವ. ಆದ್ರೆ ಯಾವ ಚಿತ್ರಗಳದಾವತ್ತಂದ್ರೆ ನೋಡ್ರಿ, ಒಂದು ನಂದಿ ಚಿತ್ರ, ಇನ್ನೊಂದು ಚಕ್ರದ ಚಿತ್ರ. ಇವೆಲ್ಲ ಚಿತ್ರಗಳು ಗೋಡೆಗಳ ಮೇಲೆ ಬಂದಿದ್ದು. ನಂದಿ ಚಿತ್ರ ಕಂಡು ಬಂದಾವೆ, ಚಕ್ರದ ಚಿತ್ರ ಕಂಡು ಬಂದಾವ, ಆಮೇಲೆ ಈ ಶಂಖದ ಚಿತ್ರ ಕಂಡು ಬಂದಾವ, ಶಂಖ ಚಿತ್ರ, ಆಮೇಲೆ ಆಮೆಯ ಚಿತ್ರ, ಮತ್ತೆ ಆನೆ ಮಾಡ್ರಿ ನೀವು, ಆಮೆ ಚಿತ್ರ ಕಂಡು ಬಂದಾವ, ಆಮೇಲೆ ಮೇನಿನ ಚಿತ್ರ, ಮೇನು ಚಿತ್ರ ಕಂಡು ಬಂದ, ಮತ್ತು ಈ ದಶಾವತಾರ ಈ ನಾಗನ ಚಿತ್ರ ಇಲ್ಲಿ ಬರೀತು ನಾವು. ದಶಾವತಾರ ನಾಗನ ಚಿತ್ರ, ನಾಗನ ಚಿತ್ರ ಕೂಡ ಕಂಡು ಬಂದಿದ್ದೀವಿ. ಎಲ್ಲಿ ಅಂದ್ರ ಈ ದೇವಾಲಯಗಳ ಗೋಡೆಗಳ ಮೇಲೆ ಚಿತ್ರಗಳು ಕಂಡು ಬಂದಿದ್ದಾವೆ. ಅತಿ ಪ್ರಮುಖವಾಗಿರ್ತಕ್ಕಂಥ ಚಿತ್ರಗಳನ್ನು ಕೂಡ ಯಾರು ಕೊಟ್ಟಿದ್ರು ಅಂದ್ರ ಇವರ ಕಾಲದಲ್ಲಿ ಕೊಡ್ತಾರೆ. ಇವರ ಕಾಲದಲ್ಲಿನೇ ಈ ಕದಂಬರ ಸಾಮ್ರಾಜ್ಯ ಏನಾಗಿ ಹೋಗ್ತದ್ರಿ ಅಂದ್ರೆ ಆಡಳಿತವನ್ನು ಮಾಡ್ತಾ ಅವನತಿಯನ್ನು ಹೊಂದಿತ್ತು ಅಂತ ಹೇಳ್ತೀವಲ್ಲ, ಆದ್ರೆ ಅದು 4 ಶಾಖೆಗಳಾಗಿ ವಿಂಗಡಣೆ ಆಗ್ತದೆ. ಇಷ್ಟೆಲ್ಲ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು ಈ ಕದಂಬರು 4 ಶಾಖೆಗಳಾಗಿ ಅವ್ರ ಸಾಮ್ರಾಜ್ಯ ಏನಾಗ್ಬಿಡ್ತದಂದ್ರೆ ಡಿವೈಡ್ ಆಗ್ತದೆ. ಪ್ರಾಂತಗಳು ಬೇರೆ, ಶಾಖೆಗಳು ಬೇರೆ. ಪ್ರಾಂತಗಳಿಗೆ ಪ್ರಾಂತಾಧಿಕಾರಿ ಇರ್ತಾನೆ, ಶಾಖೆಗಳಿಗೆ ಏನಾಗ್ತಾರೆ ಒಬ್ಬ ರಾಜಧಾನಿ ಆಯ್ಕೆ ಆಗಿರ್ತಾನೆ. ಅವ್ರು ರಾಜಧಾನಿಯಾಗಿ ಮಾಡ್ಕೊಂಡು ಏನ್ ಮಾಡ್ತಾರೆ, ಆಡಳಿತವನ್ನು ಮಾಡ್ತಾ ಇದ್ರು. ಹಾಗಾಗಿ ಇವರ ಶಾಖೆಗಳಾಗಿ ಡಿವೈಡ್ ಆಗಿ ಹೋಗಿಬಿಡ್ತದ. 4 ಶಾಖೆಗಳಿದ್ದು ಅಂತ ಹೇಳ್ತಾರೆ. ಯಾರ ಕಾಲದು ಅಂದ್ರೆ ಈ ಕದಂಬರ ಆಡಳಿತ ಅಂತ್ಯಗೊಂಡ ಮೇಲೆ ಈ ಕದಂಬರ ಸಾಮ್ರಾಜ್ಯ 4 ಶಾಖೆಗಳಾಗಿ ವಿಭಾಗವಾದು ಅಂತ ಹೇಳ್ತಾರೆ. ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ ಹಿಂದಿನ ಕ್ಲಾಸ್ನೊಳಗೆ, ಈ ಸಾಮ್ರಾಜ್ಯ 2 ಭಾಗಗಳಾಯ್ತು ಅಂತೇಳಿ. ಒಂದು ಹಾನಗಲ್ ಕದಂಬರು ಮತ್ತು ಗೋವಾ ಕದಂಬರು ಆದ್ರು ಅಂತ ಹೇಳ್ತೀವಿ. ಇನ್ನ 2 ರಾಜಧಾನಿಯನ್ನು ಹೊಡ್ಕೊಂಡು ಹೋಗಿದ್ದಾರೆ, ನಿಮ್ಗೆ ಗೊತ್ತಿರಲಿ. ಒಬ್ಬ ಕೃಷ್ಣವರ್ಮ ಶ್ರೀಪರ್ವತ ಮತ್ತು ಕುಮಾರವರ್ಮ ಯಾವುದು ಅಂದ್ರೆ ಉಚ್ಚಂಗಿ. ಅವು ಕೂಡ ಇವ್ರ ಶಾಖೆಗಳಂತ ಆಗ್ತವೆ. ಯಾಕಂದ್ರೆ ಅದಕ್ಕೊಬ್ಬ ರಾಜ ಆದ್ರ ಅವ್ರು. ಎಲ್ಲಿ ರಾಜನ ಆಡಳಿತ ಇತ್ತು ಅವುಗಳ ಶಾಖೆ ಅಂತ ಮಾಡ್ಕೊಂಡ್ರು. ಅಂತ ಕದಂಬರ ಕಾಲದಲ್ಲಿರುವಂತ 4 ಶಾಖೆಗಳು ಬರ್ತಾವೆ. ಸಾಮ್ರಾಜ್ಯದ 4 ಶಾಖೆಗಳು ಬರ್ತವೆ. ಯಾವ ಸಾಮ್ರಾಜ್ಯದ? ಕದಂಬರ 4 ಶಾಖೆಗಳು ಬರ್ತವೆ. ಒಂದು ಯಾವುದು ಅಂದ್ರೆ ನಾನು ಯಾವಾಗಲೂ ಹೇಳಿದ್ದೀನಿ, ಕೃಷ್ಣವರ್ಮನ ಒಂದು ಯಾವುದಂದ್ರೆ ಶ್ರೀಪರ್ವತವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಸ್ಟಾರ್ಟ್ ಮಾಡ್ತಾನಲ್ಲ, ಅದು ಒಂದು ಯಾರ ಶಾಖೆ ಅಂದ್ರೆ ಕದಂಬರ ಶಾಖೆ ಆಗಿತ್ತು. ಇನ್ನು 2ನೇದು ಯಾವುದು ಅಂದ್ರೆ ಕುಮಾರವರ್ಮ. ಕ್ವಶನ್ ಕೇಳಿದಾನೆ, ನೆನಪಿರ್ಲಿ ಅವ್ರ ಶಾಖೆಗಳ ಮೇಲೆ. ಈ ಕುಮಾರವರ್ಮ ಯಾವ ಸ್ಥಳವನ್ನ ರಾಜಧಾನಿಯಾಗಿ ಮಾಡ್ಕೊಂಡ ಅಂದ್ರೆ ಉಚ್ಚಂಗಿ.
ಇದು ಇವತ್ತಿನ ವಿಜಯನಗರ ಜಿಲ್ಲೆ ಒಳಗೆ ಬರ್ತದ. ಇದು ಎಲ್ಲಿ ಬರ್ತದ ಅಂದ್ರೆ ಇವತ್ತು ಶ್ರೀಶೈಲ ಗುಡ್ಡ ಪ್ರದೇಶ ಏನ್ ಕಾಣ್ತಿಲ್ಲ, ಗುಡ್ಡಗಾಡ ಪ್ರದೇಶನ ಶ್ರೀ ಪರ್ವತ ಅಂತ ಕರೀತಾರೆ. ಈ ಉಚ್ಚಂಗಿಯನ್ನ ಯಾರ ರಾಜಧಾನಿ ಆಗಿತ್ತು ಅಂದ್ರೆ ಕುಮಾರವರ್ಮ, ಈತ ಸ್ವತಂತ್ರ ಅರಸನಾಗಿದ್ದ, ಇವನು ಅರಸನಾಗಿದ್ದ. ಅದಕ್ಕಾಗಿ ಇದು ಎರಡನೇ ಶಾಖೆ ಆಗಿತ್ತು ಕದಂಬರ. ಇನ್ನೊಬ್ಬ ಬರ್ತಾನೆ ಬಟ್ಟಿಯ ದೇವರು ಅಂತೇಳಿ. ಬಟ್ಟಿ ದೇವರ ಅಂತಕ್ಕಂಥ ಒಬ್ಬ ಅರಸ ಆಡಳಿತ ಮಾಡ್ತಿದ್ದ. ಆ ಪ್ರದೇಶ ಯಾವುದು ಅಂದ್ರೆ ಹಾನಗಲ್ಲ ಕದಂಬರು ಅಂತೇಳಿ. ಹಾನಗಲ್ಲನ ರಾಜಧಾನಿಯಾಗಿ ಆಡಳಿತ ಸ್ಟಾರ್ಟ್ ಮಾಡಿದವ್ರು ಯಾರಂದ್ರೆ ಬಟ್ಟಿಯ ದೇವರ ಅಂತಕ್ಕಂಥ ಅರಸ. ಆತ ರಾಜಧಾನಿ ಯಾವ್ದು ಮಾಡಿದಾನ, ಹಾನಗಲ್ಲ. ಇದು ಒಂದು ಅವರ ಶಾಖೆ ಆಗಿತ್ತು. ಇನ್ನೊಂದು ಶಾಖೆ ಬರ್ತದೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು, ನಾಲ್ಕನೇದು ಯಾವುದು ಅಂದ್ರ ಜಯಂತಿ ಅಂತೇಳಿ. ಈ ಜಯಂತ ಅಂತಕ್ಕಂಥ ಅರಸ ಆಡಳಿತ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಈ ಜಯಂತ ಅಂತ ಅರಸ ಆಡಳಿತ ಮಾಡಕತ್ತಿದ್ ಯಾವ್ದಂದ್ರೆ ಗೋವಾವನ್ನ ತನ್ನ ರಾಜಧಾನಿಯಾಗಿ ಮಾಡ್ಕೊಂಡು ಆಡಳಿತ ಮಾಡಕತ್ತಾವ ಯಾರಂದ್ರೆ ಜಯಂತ ಅಂತಕ್ಕಂಥ ಅರಸ. ಅದು ಅವನ ಆಡಳಿತಕ್ಕೆ ಒಳಪಟ್ಟಿತ್ತು. ಇವು ನಾಲ್ಕು ಏನಾಗಿದ್ದು ಅಂತಂದ್ರೆ ಈ ಕದಂಬರ 4 ಶಾಖೆಗಳಾಗಿದ್ದು. ಇಲ್ಲಿ ಅರಸರ ಆಡಳಿತ ಇತ್ತು, ಪ್ರಾಂತಾಧಿಕಾರಿಗಳ ಆಡಳಿತ ಇರಲಿಲ್ಲ, ಅರಸರ ಆಡಳಿತ ಇತ್ತು. ಆ ಕಾರಣಕ್ಕಾಗಿ ಇವ್ರು ಏನ್ ಮಾಡ ಜಯಂತ ಅಂತಕ್ಕಂಥವ್ರು ಏನಂದ್ರ ಈ ಗೋವಾ, ಹಾನಗಲ್ಲ, ಉಚ್ಚಂಗಿ, ಶ್ರೀ ಪರ್ವತ 4 ಶಾಖೆಗಳಾಗಿ ಏನಾಗಿತ್ತು ಅಂದ್ರ ಈ ಕದಂಬರ ಸಾಮ್ರಾಜ್ಯ ಡಿವೈಡ್ ಆಗಿ ಹೋಗಿತ್ತು ಅಂತಕ್ಕಂಥದನ್ನ ಯಾವಾಗ ಬಾದಾಮಿ ಚಾಲುಕ್ಯರು ಈ ಕದಂಬರನ್ನ ಸೋಲಿಸ್ತಾರೋ, ಸೋಲಿಸಿದ ಮೇಲೆ ಆ ಸಾಮ್ರಾಜ್ಯ ಏನಾಗ್ಬಿಡ್ತು ಅಂದ್ರ ಅವನತಿಯತ್ತ ಹೋಯ್ತು ಅಂತೇಳಿ ನಾವು ನೋಡ್ತೀವಿ. ಆ ನಂತರ ಇನ್ನು ಮುಂದುವರೆದಿರ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಕದಂಬರ ಸಾಮ್ರಾಜ್ಯ ಅಂತಕ್ಕಂಥದ್ದು ಮುಗಿತಾ ಹೋಗ್ತದ. ತಾವೆಲ್ಲ ಇದನ್ನ ಅರ್ಥೈಸ್ಕೊಂಡಿದ್ದೀರಿ, ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ತಾವು ಸರಿಯಾಗಿ ಗಮನವಿಟ್ಟ ಇನ್ನು ಕ್ಲಾಸ್ಗಳನ್ನು ಕೇಳಿ ಅದನ್ನು ನೋಟ್ಸ್ ಮಾಡ್ಕೋತೀರಿ ಅಂತಕ್ಕಂಥದ್ದು ಹೇಳಿ, ಮತ್ತು ತಮಗಿಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಅನ್ನ ಮಾಡುತ್ತಾ ಮತ್ತವರಿಗೆ ಶೇರನ್ನ ಮಾಡಿ ಇದನ್ನ ಅತಿ ಹೆಚ್ಚಾಗಿ ಚಾನಲ್ ಅನ್ನ ಬೆಳೆಸ್ತೀರಿ ಅಂತಕ್ಕಂಥ ನಂಬಿಕೆನ ಇಟ್ಟುಕೊಂಡು ನಾನು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.